ಕುದುರೆ ಕತ್ತಿನಲ್ಲಿ ಗಂಟೆಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಬಾಳ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಟೊಂಗೆ ಮ್ಯಾಲಿನ ಮಂಗನ ವಂಶದ ಬಳ್ಳಿಯ ಒಂದೊಂದು ಹೂವು ನಾವು ಟಾಂಗ ಓಡಿಸೋ ಭಗವಂತನಿಗೆ ದಿಕ್ಕು ತಪ್ಪಿಸುವ ಮಂದಿ ನಾವು ನಮ್ಮ ಹಾರಾಟಕ್ಕೆ ಬಂಡಿಯ ಕೀಲೆ ಲೂಸಾಗಿ ಹೋಗೈತೆ ನಾವು ಹೊಂಟಿರುವ ರಸ್ತೆಯ ಡಾಂಬರು ಪೀಸಾಗಿ ಹೋಗೈತೆ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಏ ಒಂದ್ ಗಾಲಿ ಲೂಸು ಇನ್ನೊಂದು ಟೈಟು ಅಡ್ಜಸ್ಟ್ ಮಾಡ್ಕೊಳ್ಳಿ 1/2 ಸೀಟು 1/2 ಸೀಟು ಇಲ್ಲೊಬ್ಬ ಬಡವ ಅಲ್ಲೊಬ್ಬ ಶ್ರೀಮಂತ ಅಲ್ಲೊಂದು ಮುಳ್ಳು ಇಲ್ಲೊಂದು ಗುಲಾಬಿ ಇವ್ನ್ಯಾರೋ ಕಳ್ಳ ಅವ್ನ್ಯಾರೋ ಒಳ್ಳೆವ್ನು ಇಲ್ಯಾವ್ದೋ ಸಂಸಾರ ಅಲ್ಯಾವ್ದೋ ಕಳ್ಳಾಟ ಎಲ್ಲಾನು ಸರಿಯಾಗೆ ಐತೆ ಇನ್ಯಾವ್ದೋ ಒಂದು ನೆಟ್ಟಾಗಿಲ್ಲ ಎಲ್ಲಾನು ನೆಟ್ಟಾಗೆ ಇದ್ರೆ ಅದು ಒಂದು ಜೀವನಾನೇ ಅಲ್ಲ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಈ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸಿಯೋ ಸ್ಟೈಲ್ ಬದುಕು ಜಟಕ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ನಮ್ಮ ಸಮಾಜದ ಚೌಕಟ್ಟನ್ನ ನಾವು ಒಮ್ಮೆ ದೂರದಿಂದ ನೋಡಿದಾಗ ಇದು ಎಂತಹ ಸಮಾಜನಪ್ಪ ಅಂತ ಅನ್ಸುತ್ತೆ. ಗಂಡು ದಿಕ್ಕಿಲ್ಲದೆ ಒಬ್ಬ ಹೆಣ್ಣಿನ ಕೈಯಲ್ಲಿ ಬಾಳೋದಕ್ಕೆ ಸಾಧ್ಯವೇ ಆಗದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸಾವಿರಾರು ವರ್ಷಗಳಿಂದ ನಡೆದು ಬಂದಿರುವಂತಹ ಮನುನೀತಿ ಕಾರಣವ, ನಮ್ಮ ಧರ್ಮ ಕಾರಣವ, ಅಥವಾ ನಮ್ಮ ಸಾಮಾಜಿಕ ವ್ಯವಸ್ಥೆ ಕಾರಣವ, ನಮ್ಮ ರಾಜಕೀಯ ವ್ಯವಸ್ಥೆ ಕಾರಣವ ಅರ್ಥ ಆಗೋದಿಲ್ಲ. ಎಲ್ಲ ಆರೋಪಗಳನ್ನು ನಾವು ಧರ್ಮದ ಮೇಲೆ ಮಾಡ್ತೀವಿ. ಈ ಪುರುಷನ ದಿಕ್ಕಿಲ್ಲದೆ ಹೆಣ್ಣಿನ ಕೈಲಿ ಬದುಕೋಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಬರೀ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಇಲ್ಲ, ಇಸ್ಲಾಂನಲ್ಲೂ ಇದೆ, ಎಲ್ಲ ಧರ್ಮಗಳಲ್ಲೂ ಇದೆ. ಯಾಕೆ ಹೀಗಾಯಿತು? ಹೀಗಿಲ್ಲದೆ ಬದುಕೋಕೆ ಸಾಧ್ಯವಿಲ್ವಾ? ನೋವಿನ ಸಂಗತಿಯಾದರೂ ನಿಜಾಂಶ ಇದೆ ಅನ್ನುವ ರೀತಿಯಲ್ಲಿ ಈ ಸಮಾಜ ನಮ್ಮ ಮುಂದೆ ಪ್ರಸ್ತುತವಾಗ್ತಾ ಇದೆ. ಒಂಟಿ ಹೆಣ್ಣು ಈ ಸಮಾಜದಲ್ಲಿ ಬದುಕೋದು ಕಷ್ಟದ ವಿಷಯ. ಮಾಲಾ ತನ್ನ ಜೀವನದಲ್ಲಿ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ತನ್ನ ಗಂಡನನ್ನ ಕಳೆದುಕೊಂಡು ಒಂಟಿಯಾಗ್ತಾಳೆ. ಪ್ರೀತಿ ಮಾಡಿ ಮದುವೆಯಾಗಿದ್ದ ಮಾಲಾ ಗಂಡನ ಮನೆ ಮತ್ತು ಅಪ್ಪ ಅಮ್ಮನ ಆಶ್ರಯದಿಂದ ವಂಚಿತಳಾಗ್ತಾಳೆ. ಹೀಗೆ ಅನಾಥೆಯಾಗಿ ಬೀದಿಯಲ್ಲಿ ನಿಂತ ಮಾಲಾಳಿಗೆ ತಂದೆ ವಯಸ್ಸಿನ ವ್ಯಕ್ತಿಯೊಬ್ರು ಆಶ್ರಯ ನೀಡಲು ಮುಂದಾಗ್ತಾರೆ. ಆದರೆ ಮುಂದೆ ನಡೆದತೆ ಬೇರೆ. ಹೀಗೆ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದ ಮಾಲಾಳಿಗೆ ಒಬ್ಬ ಯುವಕನ ಪರಿಚಯವಾಗುತ್ತೆ. ಆತ ಆಕೆಗೆ ಬಾಳು ನೀಡುವುದಾಗಿ ಹೇಳಿ ಈಗ ವಂಚಿಸ್ತಿದ್ದಾನೆ ಅಂತ ಮಾಲಾ ಬದುಕು ಜಟಕಾ ಬಂಡಿ ವೇದಿಕೆಗೆ ಬಂದಿದ್ದಾಳೆ. ಇವತ್ತು ನಮ್ಮೊಡನೆ ಮಾತನಾಡಲು ಬಂದಿರೋದು ಮಾಲಾ. ಮಾಲಾ ಕೂಡ ಗಂಡಿನ ಆಶ್ರಯದ ಹುಡುಕಾಟದಲ್ಲಿ ಇದ್ದಾರೆ. ಬನ್ನಿ ಮಾಲಾ ಅವ್ರೆ. ಎಲ್ಲಿಂದ ಬರ್ತಾ ಇದ್ದೀರಮ್ಮ? ಶ್ರೀನಗರ ಕಾಳಿದಾಸ ಲೇಔಟಿಂದ ಮೇಡಮ್. ಬೆಂಗಳೂರೇ? ಹಾ, ಬೆಂಗಳೂರು. ಅಪ್ಪ ಅಮ್ಮ ಎಲ್ಲ ಯಾವರು? ತಂದೆ ತಾಯಿ ಎಲ್ಲ ಇದೇ ಊರೇ ಮೇಡಮ್. ತಂದೆ ತಾಯಿ ಇಲ್ಲ ನನ್ಗೆ ಜೊತೆ ಹುಡ್ದವ್ರು ಇಬ್ರು, ಅಣ್ಣ ಒಬ್ಬ, ಅಕ್ಕ ಒಬ್ರು. ನನ್ಗೆ ಅವರಿಂದ ಒಂದ್ ಹೆಲ್ಪು ನನ್ಗಿಲ್ಲ. ನಿಮ್ಗೆ ಯಾವಾಗ ಮದುವೆ ಆಗಿದ್ದು? ನನ್ಗೆ ಮದುವೆ ಆಗಿ ಆಗ್ಲೇ 8 ವರ್ಷ ಆಗ್ತಿದೆ ಮೇಡಮ್. ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಮೇಡಮ್ ಅವರು. ಇಬ್ಬರು ಕಣ್ಮಕ್ಳು ಮೇಡಮ್. ದೊಡ್ಡ ಹುಡುಗನ ಹಾಸ್ಟೆಲ್ ಸೇರ್ಸಿದೀನಿ. ಇಲ್ಲಿ ಮತ್ತಿಕೆರೆ ಹತ್ರ ಸರಸ್ವತಿ ಆಶ್ರಮಕ್ಕೆ ಸೇರ್ಸಿದೀನಿ. ಎಷ್ಟು ವಯಸ್ಸು ಆ ಮಗುಗೆ? 5.5 ವರ್ಷ ಮೇಡಮ್. ಯಾಕೆ ಆಶ್ರಮಕ್ಕೆ ಸೇರ್ಸಿದಿರಿ? ಎಷ್ಟು ಪುಟ್ಟ ಮಗುನ? 5.5 ವರ್ಷಕ್ಕೆ ನನಗೆ ತಂದೆ ತಾಯಿ ಇಲ್ಲ. ತಾಯಿ ತೀರ್ಕೊಂಡ್ರು. ತಾಯಿ ಇದ್ದಾಗ ಮಗುನ ಬಿಟ್ಬಿಟ್ಟು ನಾನು ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು. ಚಿಕ್ಕ ಹುಡುಗನ ದೊಡ್ಡ ಹುಡುಗನ ಇಬ್ಬರು. ಚಿಕ್ಕ ಹುಡುಗ ಹ್ಯಾಂಡಿಕ್ಯಾಪ್ಟು, ಕತ್ತು ಮತ್ತೆ ಸೊಂಟ ನಿಲ್ಲಲ್ಲ. ಎಷ್ಟು ವಯಸ್ಸು ಚಿಕ್ಕ ಮಗುಗೆ? 3.5 ವರ್ಷ. 3.5 ವರ್ಷ. ಇನ್ನು ಕತ್ತು ಸೊಂಟ ನಿಲ್ತಿಲ್ಲ. ಡಾಕ್ಟರ್ ಕೇಳಿದ್ರೆ ಏನ್ ಹೇಳ್ತಾರಮ್ಮ? ಚೆನ್ನಾಗ್ ಆಗ್ಬೋದು ಅಂತಾರ ಮೇಡಮ್. ಯಾಕಂತೆ ಕತ್ತು ಸೊಂಟ ನಿಲ್ತಾ ಇಲ್ಲ? ಸ್ಟಾರ್ಟಿಂಗ್ ಚೆನ್ನಾಗಿದ್ದ ಮಗು, ಆಮೇಲೆ ಆತರ ಆಯ್ತು.
ತೋರಿಸ್ತಾ ಇದ್ದೀರಾ ಡಾಕ್ಟರ್ ಹತ್ರ? ಡಾಕ್ಟರ್ ತೋರ್ಸಿದ್ವಿ. ಹ್ಮ್. ಅವರು ಚೆನ್ನಾಗ್ ಆಗ್ಬೋದು ಅಂತಾರೆ ಕೆಲವು ಡಾಕ್ಟರ್, ಒಬ್ಬೊಬ್ರು ಆಗಲ್ಲ ಅಂತಾರೆ. ಅದು ಏನ್ ಮಾಡಕ್ ಆಗಲ್ಲಮ್ಮ, ನಾವು ಒಳಗಡೆ ಏನೋ ಪ್ರಾಬ್ಲಮ್ ಆಗಿದೆ ಮಗುಗೆ ಅಂತಾರೆ. ಈಗ 3.5 ವರ್ಷ ಆ ಮಗು ನಿಮ್ ಹತ್ರ ಇದೆಯಾ? ನಮ್ಮ ಹತ್ರ ಇದೆ ಮೇಡಮ್. ದೊಡ್ಡ ಮಗು ಹಾಸ್ಟೆಲ್ ಅಲ್ಲಿ ಬಿಟ್ಟಿದೆ. ಬಿಟ್ಟಿದೆ. 5.5 ವರ್ಷದ ಮಗು. ಆದ್ರೂ ಚಿಕ್ಕ ಮಗು ಅಲ್ವೇನಮ್ಮ, ದೂರ ಮಾಡ್ಬಿಟ್ಟಿದಿರಲ್ಲ. ನನ್ಗೆ ಯಾರ ಆಶ್ರಯ ಇಲ್ಲ ಅಲ್ವಾ ಮೇಡಮ್, ನಂಗೆ ತಂದೆ ತಾಯಿ ಇದ್ರೆ ಬಿಟ್ಟು ಹೋಗ್ಬೋದಾಯ್ತು. ಇಬ್ರು ಈಗೇನ್ ಕೆಲ್ಸಕ್ಕೆ ಹೋಗ್ತೀರಾ? ಇಲ್ಲ ಮೇಡಮ್, ಒಬ್ರು ನಾಗರಾಜ್ ರಾವ್ ಅಂತ ಅಂಕಲ್ ಇದ್ದಾರೆ, ಒಂದೇ ವಟಾರದಲ್ಲಿ ಇದ್ವಿ ನಾವು. ಅವರು ನಮ್ ತಾಯಿ ತೀರ್ಕೊಂಡ್ಮೇಲೆ ಕರ್ಕೊಂಡ್ ಬಂದು ನನಗೆ ಆಶ್ರಯ ಕೊಟ್ರು. ನಾಗರಾಜ್ ರಾವ್ ಏನ್ ಕೆಲ್ಸ ಮಾಡ್ತಾರ ಅವರು? ಅಡಿಗೆ ಭಟ್ರು. ಅಡಿಗೆ ಭಟ್ರು. ಆಶ್ರಯ ಕೊಟ್ರು ಅಂದ್ರೆ? ಆಶ್ರಯ ಕೊಟ್ರು ಅಂದ್ರೆ ಕರ್ಕೊಂಡ್ ಬಂದು ತಂದೆ ತರ ನೋಡ್ಕೊಂತೀನಿ ಅಂತ ಕರ್ಕೊಂಡ್ ಬಂದು ನನ್ ಜೊತೆ ಕೆಟ್ಟ ರೀತಿಲಿ ನಡ್ಕೊಂತಾರೆ. ನನ್ ಮೇಲೆ ಕಾಲ್ ಹಾಕೋದು, ಕೈ ಹಾಕೋದು. ನೈಟ್ 1 ಗಂಟೆ ಆದ್ರೆ ಕೆಟ್ಟದಾಗೆಲ್ಲ ಮಾಡೋದು. ಮಗಳಾಗಿ ಕರ್ಕೊಂಡ್ ಬಂದು ನಾನು ಚೆನ್ನಾಗಿ ನೋಡ್ಕೊಂತೀನಿ, ನಿಂಗೆ ಆಶ್ರಯ ಕೊಡ್ತೀನಿ, ನಿನ್ ತಂದೆ ತಾಯಿ ಇಲ್ಲ ಅಂತ ಕರ್ಕೊಂಡ್ ಬಂದ್ರು. ಕರ್ಕೊಂಡ್ ಬಂದು ನನ್ ಜೊತೆ ಕೆಟ್ಟದಾಗೆಲ್ಲ ನಡ್ಕೊಂತಾರೆ ಮೇಡಮ್ ನೈಟ್ ಆದ್ರೆ. ಎಷ್ಟು ವಯಸ್ಸಿರ್ಬೋದು ಅವ್ರಿಗೆ? ಅವ್ರಿಗೆ ಒಂದು 60 ವರ್ಷ ಆಗ್ಬೋದು. ಅವ್ರ ಹೆಂಡತಿ ಮಕ್ಳೆಲ್ಲ ಇವ್ರು ಸೇರ್ಸಿಲ್ಲ, ಮನೆ ಬಗ್ಲಿಗೆ ಅವ್ರು ಸೇರ್ಸಲ್ಲ, ದೂರ ಇಟ್ಬಿಟ್ಟಿದ್ದಾರೆ ಇವ್ರನ್ನ. ಇವ್ರಲ್ಲಿ ಒಂದ್ ವಟಾರದಲ್ಲಿ ನಾವ್ ಇದ್ವಿ. ಇವ್ರು ನಾನು ತುಂಬಾ ಕಷ್ಟದಲ್ಲಿದೆ ಅಂತ ಅಂದ್ಬಿಟ್ಟು ಕರ್ಕೊಬಂದು, ನೀನ್ ನನ್ ಮಗಳ ತರ ಇದೆಯಮ್ಮ, ನನ್ 3 ಜನ ಹೆಣ್ಮಕ್ಳಲ್ಲಿ ನೀನು 4ನೇವಳು, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆಯಪ್ಪ, ನಾನು ನಿನ್ ಸಾಕೊಂತೀನಿ, ನನ್ನ ತಂದೆ ಸ್ಥಾನದಲ್ಲಿ ತಿಳ್ಕೊ, ತಂದೆ ತರ ತಿಳ್ಕೊ ನೀನು ಅಂತ ಹೇಳಿ ಕರ್ಕೊಬಂದ್ರು. ನನ್ನ ಕರ್ಕೊಬಂದು ಸ್ವಲ್ಪ ದಿನ ಚೆನ್ನಾಗೇ ನೋಡ್ಕೊಂಡ್ರು ಮೇಡಮ್, ಚೆನ್ನಾಗೇ ಇದ್ರು. ಆಮೇಲೆ ನನ್ ಜೊತೆ ಕೆಟ್ಟ ರೀತಿಲಿ ನಡ್ಕೊಂತಾರೆ. ಕಾಲ್ ನಿದ್ದೆ ಕಣ್ಣಲ್ಲಿ ಬೇಕು ಅಂತಾನೆ ಕಾಲ್ ತಗೊಬಂದು ಕಾಲ್ ಮೇಲೆ ಹಾಕೋದು, ಕೈ ತಗೊಬಂದು ಸೊಂಟಕ್ಕೆ ಅಲ್ಲಿ ಇಲ್ಲಿ ಕೆಟ್ಟ ರೀತಿ ನಡ್ಕೊಳ್ಳೋದು ಮೇಡಮ್ ನನ್ ಮೇಲೆ. ಈಗ ಅವ್ರ ಮನೇಲೇ ಇದ್ದೀರಾ? ಹ್ಞೂ ಮೇಡಮ್, ಅವ್ರ ಮನೇಲೆ ಇರೋದು. ಏನ್ ಕೆಲ್ಸ ಮಾಡ್ತೀರಿ? ನಾನು ಚಿಕ್ಕ ಮಗುನ ಇಟ್ಕೊಂಡು ಎಲ್ಲೂ ಕೆಲ್ಸಕ್ಕೆ ತಿನ್ನಕ್ಕಾಗಲ್ಲ ಮೇಡಮ್. ಈಗ ಹ್ಯಾಂಡಿಕ್ಯಾಪ್ಟ್ ಬೇರೆ ಮಗು ಇಟ್ಕೊಂಡು ನನ್ ಕೈಲಿ ದುಡಿಕೊಂಡು ತಿನ್ನಕ್ಕಾಗಲ್ಲ. ಎಲ್ಲಿ ಹೋದ್ರು ಅವ್ನಿಗೆ ಹಾಲು ಅವ್ನು ಏನು ತಿನ್ನಲ್ಲ, ಬರೀ ಹಾಲೊಂದು ಬಿಟ್ರೆ ಏನು ಕುಡಿಯಲ್ಲ, ಅವನು ಏನು ತಿನ್ನಲ್ಲ. ಅವನು 3 ಹೊತ್ತು ಹಾಲು ಕುಡ್ಸ್ಕೊಂಡು ನೋಡ್ಕೊಂಡಿರ್ಬೇಕು. ಯಾರಾದ್ರೂ ನೋಡ್ಕೊತಾ ಇರ್ಬೇಕು ಸದಾ. ಈಗ ನನ್ನಿಂದ ಏನಾಗ್ಲಿ? ಇವಾಗ ಚರಣ್ ಅಂತ ಒಬ್ಬರನ್ನ ಇಷ್ಟಪಡ್ತಿದ್ವಿ ಮೇಡಮ್, ಅವ್ರು ಇಷ್ಟ ಪಡ್ತಾ ಇದಾರೆ ನಮ್ಮನ್ನ. ಯಾರಮ್ಮ? ಚರಣ್ ಅಂತ ಮೇಡಮ್. ಚರಣ್. ಅವರು ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ ಜೊತೆ ಜೀವನ ಮಾಡ್ತೀನಿ. ಎಲ್ಲಿ ಸಿಕ್ಕಿದ್ರು ಚರಣ್? ಜಿಗ್ನಿ ಹತ್ರ ಕಂಪ್ನಿ ಕೆಲಸ ಮಾಡ್ತಾರೆ ಮೇಡಮ್. ಅವ್ರ ಓನರ್ ಮನೆಗೆ ಅವಾಗ ಬರ್ತಾ ಇರ್ತಾರೆ, ಏನೋ ಕೆಲ್ಸದ ಮೇಲೆ ಬರ್ತಾ ಇರ್ತಾರೆ ಅವರು. ಹಂಗಾಗಿ ಹಿಂಗೆ ಪರಿಚಯ ಆಗಿ ನಮ್ಮನ್ನ ಇಷ್ಟಪಡ್ತೀನಿ ಅಂತ ಹೇಳಿದ್ರು ಅವರು. ನಾನು ಇರೋದನ್ನೆಲ್ಲ ಹೇಳ್ದೆ, ನನ್ ಕಷ್ಟ ಎಲ್ಲ ಹೇಳ್ಕೊಂಡೆ. ಮುಂಚೆನೂ ಮದ್ವೆ ಆಗಿದೆ, ಈ ತರ ಮಕ್ಳಿದಾರೆ, ಮತ್ತೆ ನಾನ್ ತುಂಬಾ ನೊಂದಿ ಬಂದಿದ್ದೀನಿ. ನಾನು ಮುಂಚೆ ಮದ್ವೆ ಮಾಡ್ಕೊಂಡು ಅವನ ಜೊತೆ ನಮ್ಮ ಅತ್ತೆಯವರೆಲ್ಲ ಈ ತರ ಜಾತಿ ಪ್ರಶ್ನೆಯಿಂದ ದೂರ ತಳ್ಳಿದ್ದಾರೆ ಅಂತ ಇರೋದನ್ನೆಲ್ಲ ಹೇಳ್ದೆ ಮೇಡಮ್ ಅವನಿಗೆ. ಅವನು ಸೇರಿ ಆಯ್ತು, ನಾನು ನಿನ್ ಇಷ್ಟ ಪಡ್ತಾ ಇದ್ದೀನಿ, ನಾನು ನಿನ್ ಮದ್ವೆ ಮಾಡ್ಕೊಂತೀನಿ, ಜೀವನ ಕೊಡ್ತೀನಿ ನಾನು ಅಂತ ಒಪ್ಕೊಂಡ. ಮಗುನ ಹಾಸ್ಟೆಲ್ ಬಿಟ್ಬಿಡು ಅಂದ ಮೇಡಮ್. ಎರಡನೇ ಇಬ್ಬರು ಮಕ್ಕಳನ್ನ ಹಾಸ್ಟೆಲ್ ಬಿಟ್ಬಿಡು. ಈ ಮಗುನ ಯಾವ ಹಾಸ್ಟೆಲ್ ಅಲ್ಲಿ ಬಿಡ್ತೀಯಮ್ಮ? 3 ವರ್ಷದ ಮಗುನ? ಹ್ಞೂ ಮೇಡಮ್, ಅದೇ ಇವಾಗ ಇಲ್ಲೆಲ್ಲ ಕುಂಬಳಗೂಡ್ ಹತ್ರ ಸೇರ್ಸ್ಕೊಂತೀನಿ ಅಂದ್ರಂತೆ ಮಗುನ. ನಾನು ನೋಡ್ಕೊಂತೀನಿ ಅಂತ ಹೇಳ್ದೆ ಮೇಡಮ್. ನಿಮ್ ತಂದೆ ತಾಯಿ ಅಂದ್ರೆ ನಮ್ಮ ತಂದೆ ತಾಯಿ ಬಗ್ಗೆ ಬಿಡು, ನೀನು ಏನೋ ಒಂದ್ ಹೇಳ್ಕೊಂತೀನಿ ನಾನು, ಏನೋ ಪಾಯ್ಸನ್ ಕುಡಿತೀನಿ ಹಂಗೆ ಹಿಂಗೆ ಅಂದ್ರೆ ನಮ್ಮ ತಂದೆ ತಾಯಿ ಒಪ್ಕೊಂಡ್ಬಿಡ್ತಾರೆ ಅಂತ ಹೇಳಿ ನನ್ನ ಮದುವೆ ಮಾಡ್ಕೊಂತೀನಿ, ಜೀವನ ಕೊಡ್ತೀನಿ ಅಂತ ಹೇಳ್ದೆ ಮೇಡಮ್. ನಾನು ಹೇಳ್ಬಿಟ್ಟು ಆಮೇಲೆ ಇವಾಗ ಏನಂತಾನೆ ಅವ್ರ ಮನೆ ಕರ್ಕೊಂಡೋಗಿ ನನ್ನ ಸ್ವಲ್ಪ ದಿವಸ ಇಟ್ಕೊಂಡಿದ್ದ, 3 ತಿಂಗಳು ನನ್ನ ಅವ್ರ ಮನೇಲಿ ಇಟ್ಕೊಂಡಿದ್ದ. ಮಹದೇಶ್ವರ ಬೆಟ್ಟಕ್ಕೆ ಟ್ರಿಪ್ ಅಂತ ಊರಿಗೆ ಹೋಗಿದ್ವಿ. ಅಲ್ಲಿ ನನಗೆ ಅರ್ಶನದ ಕೊಂಬು ಕಟ್ಬಿಟ್ಟ ಅವ್ನು, ನನ್ನ ಕತ್ತಿಗೆ ಕಟ್ಬಿಟ್ಟು ನನ್ನ ಮದುವೆ ಇಷ್ಟಿಗೆ ಇವತ್ತು ನನಗೆ ನಿನ್ ಮದುವೆ ಆಗ್ಬಿಟ್ಟಿದೆ, ಇನ್ಮೇಲೆ ನಾನು ಹೇಳ್ದಂಗೆ ನೀನು ಕೇಳಬೇಕು, ನಾನು ಹೇಳ್ದಂಗೆ ನೀನು ನಡ್ಕೋಬೇಕು. ಅಲ್ಲಿಂದ ಬಂದು ಒಂದು ರೂಮ್ ಮಾಡಿದ್ರು ಮೇಡಮ್. ರೂಮ್ ಮಾಡಿಬಿಟ್ಟು ಅಲ್ಲಿ ನನ್ನ ಜೊತೆ ಕೆಟ್ಟ ರೀತಿ ನಡ್ಕೊಂಡ ಮೇಡಮ್. ನಡ್ಕೊಂಡು ನಾನು 2.5 ತಿಂಗಳು ಪ್ರೆಗ್ನೆನ್ಸಿ ಆಗಿ ಅವನೇ ಟ್ಯಾಬ್ಲೆಟ್ ತಗೊಟ್ಬಿಟ್ಟ ನನಗೆ. ಹುಡ್ಕೊಂಬಂದು ನನ್ನ ಜೊತೆ ಆ ಥರ ಇದು ಮಾಡಿಬಿಟ್ಟ ಮೇಡಮ್. ಮಾಡಿಬಿಟ್ಟು ಮತ್ತೆ ವಿಡಿಯೋ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾನೆ ನಂದು. ವಿಡಿಯೋ ಇಟ್ಕೊಂಡ್ಬಿಟ್ಟು ನಾನೇನಾದ್ರೂ ಬಿಟ್ಟು ಹೋಗ್ತೀನಿ, ನನಗೆ ಆಗಲ್ಲ, ನನ್ನ ಇಷ್ಟ ಇಲ್ಲ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತೀಯಾ, ನಾನು ಯಾಮರ್ಸ್ತೀನಿ ಅಂತೀಯ. ಅಲ್ಲೇ ರೂಮಲ್ಲಿ ಏನಂತಾನೆ ಆದಮೇಲೆ ಏನಂತಾನೆ, ನಾನು ನಮ್ಮಪ್ಪ ನಮ್ಮಮ್ಮ ಒಪ್ಪಲ್ಲ, ಇದೆಲ್ಲ ಗೊತ್ತಾಯ್ತು ಅಂದರೆ ನಾನು ಮದುವೆ ಮಾಡ್ಕೊತೀಯ, ನನ್ನ ಇದೆಲ್ಲ ನಾನು ಫಸ್ಟು ಇದು ನಡ್ಕೊಳ್ಳೋಕೆ ಮುಂಚೆ ನಾನು ಕತ್ತಲ್ಲಿ 3 ಗಂಟೆ ಹಾಕ್ಬಿಟ್ಟು ಎಲ್ಲರೂ ಗೊತ್ತಾಗಿದ್ದಂಗೆ 3 ಗಂಟೆ ಹಾಕ್ಬಿಟ್ಟು ನಿನ್ನ ತಂದೆ ತಾಯಿಗೆ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದಕ್ಕೆ ಅವನು ಇಲ್ಲ ಆ ಥರ ಆಗಲ್ಲ, ನೀನು ಬೇಕಾದ್ರೆ ಇಲ್ಲಿ ಇಟ್ಕೊತೀನಿ, ಊರಲ್ಲಿ ನಮ್ಮಪ್ಪ ನಮ್ಮ ನೋಡೋ ಹುಡುಗಿನ ಕಟ್ಕೊತೀನಿ, ನಾನು ಅವಳು ಅಲ್ಬಿಡ್ತೀನಿ, ಇಲ್ಲಿ ಇಟ್ಕೊತೀನಿ ಅಂತಾನೆ. ಮಾಲಾ ಇಷ್ಟು ಹೊತ್ತು ನಮ್ಮೊಂದಿಗೆ ಮಾತನಾಡ್ತಾ ಇದ್ರು. ಅವ್ರಿಗೆ ಸದ್ಯಕ್ಕೆ ಆಶ್ರಯ ಕೊಟ್ಟಿರೋದು
ಒಬ್ಬಾತ. ಅವ್ರು ಯಾರು ನೋಡೋಣ ಬನ್ನಿ, ಅವರೊಂದಿಗೆ ಮಾತನಾಡೋಣ. ವಿಶ್ವಾಮಿತ್ರಾಗಮ ತ್ರಯಾರ್ಷದ ಅವರ ಶರ್ಮನ್ನ ಹಂಬು ಅವಿವಾದಿತೆ. ನಾಗರಾಜ್ ರಾಯರು, ಏನ್ ಕೆಲಸ ತಮ್ದು? ನಮ್ಮದು ಅಡುಗೆ ಕೆಲಸ. ಅಡಿಗೆ ಕೆಲಸ. ಫಸ್ಟ್ ನನಗೆ ಮದುವೆ ಆದಾಗ ಮಕ್ಕಳ ಒಂದು ಹುಡುಗಿನ ಸಾಕಿ ಮೈಸೂರಿಗೆ ಕೊಟ್ಟು ಆದಮೇಲೆ 4-5 ಜನ ಗಂಡು ಮಕ್ಕಳಾದರು, 6 ಜನ. ಒಬ್ಬನ ಲಾಸ್ಟ್ ಇನ್ನೂ ಅವನಿಗೆ ಮದುವೆ ಆಗಿಲ್ಲ, ಅವನು IBM ಕೆಲಸಕ್ಕೆ ಹೋಗ್ತಾನೆ ಬೆಂಗಳೂರಲ್ಲೇ. ಇನ್ನೂ ಎಲ್ಲರಿಗೂ ಮದುವೆಗಳಾಗಿದೆ. ಇದು ನಮ್ಮಲ್ಲಿ ಏನೋ ಒಂಥರ ಪ್ರಾಬ್ಲಮ್ಸ್ ಬಂತು. ಹಾಗಾಗಿ ನಾನು 3 ವರ್ಷದಿಂದ ಒಂದು ರೂಮ್ ಮಾಡಿಕೊಂಡು ಬೇರೆ ಒಬ್ಬರೇ ಈ ಕೊನೆ ಮಗನ ಮದುವೆ ಆಗಬೇಕು. ಎಲ್ಲ ಹೆಣ್ಣು ಕೊಡೋರು ಏನು ಹೇಳ್ತಾರೆ, ನಿಮ್ಮ ತಂದೆಯನ್ನೇ ನೀವು ಆಚೆ ಹಾಕಿದ್ದೀರಾ. ಈ ಪ್ರಾಬ್ಲಮ್ ನಮ್ಮ ಮನೇಲಿ ಬಂತಿವಾಗ. ನಿಮ್ ಹೆಂಡತಿ ಈಗ ನಿಮ್ ಜೊತೆ ಇಲ್ವಾ? ಇಲ್ಲ, ಅವರು ಅಮೆರಿಕದಲ್ಲಿದ್ದಾರೆ, ಒಬ್ಬ ಮಗನ ಜೊತೆ ಇದ್ದಾರೆ. ನೀವು ಬೆಂಗಳೂರಿನಲ್ಲಿ ಇದ್ದೀರಿ? ಹಾಂ, ಬೆಂಗಳೂರಿದ್ದೇನೆ. ಸರಿ ಸರಿ. ಇವರು ನಮ್ಮ ಮಾಲಾ ಮತ್ತು ನಾವು ಒಂದೇ ಕಡೆ ರೂಮ್ ಮಾಡ್ಕೊಂಡಿದ್ವಿ. ಯಾಕೆಂದ್ರೆ ಇವ್ರಿಗೆ ತಂದೆ ತಾಯಿ ಯಾರೂ ಇಲ್ಲ, ಅಣ್ಣ ಅಕ್ಕ ಇದ್ದಾರೆ. ಅವರಿಂದ ಇವರಿಗೆ ಯಾವ ವಿಧವಾದ ಸಹಾಯವೂ ಇಲ್ಲ. ಯಾಕೆಂದ್ರೆ ನಾನು ಮಾನವೀಯತೆ ದೃಷ್ಟಿಯಲ್ಲಿ ಒಂದು ಹೆಣ್ಣನ್ನು ಕರ್ಕೊಂಬಂದೆ ಅಷ್ಟೇ. ಜಾತಿ ಪ್ರಶ್ನೆಯಲ್ಲಿ ನಾನು ನೋಡಲಿಲ್ಲ. ಯಾಕೆಂದರೆ ತಾಯಿ ಹೆಣ್ಣು, ಅಜ್ಜಿ ಹೆಣ್ಣು, ತಂಗಿ ಹೆಣ್ಣು, ಏನು ಮಗಳು ಹೆಣ್ಣು, ಅಕ್ಕ ತಂಗಿಯರೆಲ್ಲರೂ ಹೆಣ್ಣೇನೆ. ಸಮಾಜದಲ್ಲಿ ಹೆಣ್ಣಿಗಾಗುವಂಥ ಅನ್ಯಾಯಕ್ಕೆ ಇದಕ್ಕೆ ಸರಿಯಾದ ಒಂದು ರೀತಿ ಕಲ್ಪಿಸ್ಬೇಕು ಅಂದ್ಬಿಟ್ಟು ನಾವು ಹೊಡೆದಾಡಲೇಬೇಕು ಅಂತ ನಾನು ಇದನ್ನು ಮಾಡ್ಕೊಳ್ಳೇಬೇಕು. ಕಾರಣಾಂತರದಿಂದ ನಾನು ಇವ್ರಿಗೇನೋ ತೊಂದರೆ ಆಯಿತು ಅಂತ ಮಗಳ ರೀತಿಯಲ್ಲಿ ಒಂದು ತಂದೆ ಸ್ಥಾನ ಕೊಟ್ಕೊಂಡು ಇಲ್ಲಿವರೆಗೂ ಇದನ್ನು ಮಾಡ್ಕೊಂಬಂದಿದ್ದೇನೆ. ಯಾಕೆಂದ್ರೆ ನನಗೂ ವಯಸ್ಸಾಗಿದೆ ಇವಾಗ, ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದರಿಂದ ಅವ್ರಿಗೊಂದು ದಾರಿ ತೋರಿಸ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ಅವ್ರು ಯಾರನ್ನೋ ಇಷ್ಟಪಟ್ಟಿದ್ದೀನಿ ಅಂತಾರಲ್ಲ, ಆ ವಿಷಯ ನಿಮಗೆ ಗೊತ್ತಾ? ಗೊತ್ತಿದೆ. ಅದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ? ಅದ್ರ ಬಗ್ಗೆ ಅವರು ಇವ್ರನ್ನ ಇಟ್ಕೊಂಡು ಸಮಾಲನೆ ಮಾಡಿ ಇಟ್ಕೊಂಡ್ರೆ ಒಂಥರ ಸಮಾಜದಲ್ಲಿ ಅವ್ರು ಬಾಳಿ ಬದುಕಬೇಕು ಅಂತ ಅದಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ಮಾತಾಡ್ಸಿದ್ರು ಆ ಹುಡುಗನ್ನ ನೀವು? ಅವ್ರ ತಂದೆ ತಾಯಿಗೆ ಇನ್ನೂ ನಾವು ಇನ್ಫಾರ್ಮ್ ಮಾಡಿಲ್ಲ. ನನ್ನ ಹುಡುಗ ಇಲ್ಲೇ ಇದ್ದಾನೆ. ಇವ್ರು ಅವ್ರ ಜೊತೆ ಯಾವ್ದೋ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದಾರಂತಲ್ಲ, ಹೌದಾ? ಹೋಗಿ ಬಂದಿದ್ದಾರೆ. ಹೌದು. ಆ ಹುಡುಗ ಈ ಮಗುನು ಹಾಸ್ಟೆಲ್ ಅಲ್ಲಿ ಬಿಟ್ಬಿಡು ಅಂತ ಹೇಳ್ತಾರಂತ. ಹೇಳ್ತಾ ಇದಾರೆ. ಹೌದು. ಈ 3 ವರ್ಷದ ಮಗುನ ಯಾವ ಹಾಸ್ಟೆಲ್ ಅಲ್ಲಿ ಎಲ್ಲಿ ಬಿಡೋದು? ಆ ಹುಡುಗಿ ತಾನೇ ಬುದ್ಧಿ ಇಲ್ದೆ ವಯಸ್ಸಿಗೆ ಅವ್ರಿಗೆ ಪ್ರಾಯಶಃ ವಯಸ್ಸಾಲ್ದು ಅಂತ ನನಗನ್ಸ್ತು. ಅವರು ಇಲ್ಲ ಎಲ್ಲ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಿ ಅಂತ. ಅದೇನು ಮಕ್ಕಳು ಅಂದ್ರೆ ಅಷ್ಟೊಂದು, ಎಷ್ಟೋ ಜನ ಮಕ್ಕಳಿಲ್ದೆ 100 ದೇವಸ್ಥಾನಗಳಿಗೆ ಓಡಾಡಿ ತಪಸ್ಸು ಮಾಡಿ ಮಕ್ಕಳು ಬೇಕು ಅಂತ ಅನ್ಕೊಳ್ಳುವಾಗ ಈ ಮಗುನ ಹಂಗೆ ತಗೊಂಡೋಗಿ ಒಂದು ಮಗುನ ಆಗ್ಲೇ ಬಿಟ್ಟಾಯ್ತು, ಇನ್ನೊಂದು ಮಗುನ ಎಲ್ಲೋ ಬಿಟ್ಬಿಟ್ಟು ಮದುವೆ ಆಗ್ತೀನಿ ಅಂದ್ರೆ ಇದಕ್ ನೀವೆಲ್ಲ ಹೇಗೆ ಇದಕ್ಕೆ ಹೋಗ್ತೀರಿ? ಅಥವಾ ನಿಮ್ ಜವಾಬ್ದಾರಿ ಕಳೆದು ಸಾಕು ಅಂತ ನೀವು? ಅಲ್ಲ, ನನ್ನ ಜವಾಬ್ದಾರಿ ಕಳೆದು ಸಾಕು ಅಂತಲ್ಲ, ಆದ್ರೆ ಇದು ಏನಿದು ಮಕ್ಕಳೆಲ್ಲ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಬಿಡ್ಬೇಕಂತೆ, ಅವಳು ಮದುವೆ ಆಗ್ಬೇಕಂತೆ, ಮದುವೆ ಆಗಿ ಇನ್ನಷ್ಟು ಮಕ್ಕಳು ಮಾಡ್ಕೊಂಡು ಆ ಮಕ್ಕಳನ್ನೆಲ್ಲ ಇನ್ನೆಲ್ಲೋ ಬಿಡಕ್ಕ? ಈ ವಿಚಾರದಲ್ಲಿ ನನಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಕಂಡು ಬರಲ್ಲ. ನೀವು ಬುದ್ಧಿ ಹೇಳೋದಲ್ವಾ? ಬುದ್ಧಿ ಸ್ವಾಧೀನ ಆ ಮಗುಗೆ ಕಣ್ಣು ಕಾಣಲ್ಲ ಅಂತೀರಿ, ಸೊಂಟ ಭದ್ರ ಇಲ್ಲ ಅಂತೀರಿ. ಅದನ್ನ ಎಲ್ಲೋ ತಗೊಂಡೋಗಿ ಯಾರೋ ಸಾಕೋಬೇಕು ಅಂದ್ರೆ ನಾವು ಹುಟ್ಟಿಸೋ ಮಕ್ಕಳನ್ನ ಯಾರೋ ಸಾಕೋಬೇಕಾ? ಅವ್ರ ಸಮಾಜ ಸೇವಕರು ಅನ್ನೋ ಕಾರಣಕ್ಕೆ ನಾವು ತಿಳುವಳಿಕೆ ಹೇಳಿದಾಗ ಸ್ವಲ್ಪ ಅವ್ರಿಗೆ ಕೋಪ ಬರುತ್ತೆ. ಅವ್ರಿಗೆ ನನಗೆ ಇವಾಗ ಒಂದು ವಯಸ್ಸಿದೆ, ನಮ್ಮ ಜೀವನ ಕಲ್ಪಿಸ್ಕೋಬೇಕು. ಏನ್ ಕಲ್ಪಿಸ್ಕೊಳ್ಳೋದು? ಮಕ್ಕಳೆಲ್ಲ ಏನ್ ಡಸ್ಟ್ಬಿನ್ ಬಿಸಾಕ್ಬಿಟ್ಟು ನಮ್ಮ ಜೀವನ ಕಲ್ಪಿಸ್ಕೊಳ್ಳೋದು? ನಾನು ಅದಕ್ಕೆ ಒಂದೇನು ಹೇಳಿದೆ ಅಂದ್ರೆ ಪ್ರಾಬ್ಲಮ್, ನೀನು ಕಲ್ಪಿಸ್ಕೊಳ್ಳೋದು ಬೇಡ. ನೀನು ಬೆಳಗ್ಗೆ ಎದ್ದು ಆಲ್ರೆಡಿ ಕೆಲ್ಸಕ್ಕೆ ಹೋಗು, ಇಲ್ಲ ಅದಕ್ಕೇನು ಬೇಕೋ ಪ್ರಿಪೇರ್ ಮಾಡಿ ನಾನು ಕೊಡ್ತೀನಿ. ಸಾಯಂಕಾಲ ಟೈಮ್ ಕರೆಕ್ಟಾಗಿ ಬಾ. ಆಮೇಲೆ ಮನೇಲಿ ಇರಬೇಕು, ಯಾವುದೇ ವಿಧವಾದ ಫೋನ್ ಕರೆಗಳು ಬರಬಾರ್ದು. ಒಳ್ಳೇದಲ್ವಾ ಇದು? ಯಾಕೆಂದ್ರೆ ಒಂದು ಸಲ ಬೆಂದು ಹೋದ ಹೆಣ್ಣು ಬೆಂಕಿಯಲ್ಲಿ ಮತ್ತೆ ಅದು ಬೆಂದು ಹೋದ್ರೆ ಹುಣ್ಣು ಆರೋಗ್ಯ ಸಾಧ್ಯವಿಲ್ಲ. ಅಷ್ಟೇ. ಅದನ್ನ ಅವ್ರು ಅರ್ಥ ಮಾಡ್ಕೊಂತ ಇಲ್ಲ. ಏನ್ ಮಾಡ್ತೀರಾ? ಆ ಕಲೆ ಮುಂದೆ ಮುಂದುವರಿಸ್ಕೊಂಡು ಕರಿತೀನಿ, ನೀವು ಅವಳ ಬುದ್ಧಿ ಹೇಳಿ, ನನ್ ಮುಂದೆ ಹೇಳಿ. ಮಾಲಾ, ನಿಮ್ದೆಲ್ಲ ಕೇಳಿದೆ ನಾನು. ಕಷ್ಟ ಆಗಿದೆ, ನೋವಾಗಿದೆ, ಎಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ಈ ಮಕ್ಕಳನ್ನ ಎಲ್ಲೋ ಬಿಟ್ಬಿಟ್ಟು ಯಾರನ್ನೋ ಮದುವೆ ಆಗಿ ಹೋಗ್ಬಿಡೋಣ ಅಂತ ಅನ್ಕೊಂಡ್ರೆ ಆಗತ್ತೆ ನಮ್ಮ ಹಾಗೆ? ಇಲ್ಲ ಮೇಡಮ್, ತಂದೆ ತಾಯಿ ಬೇರೆ ಇಲ್ಲ, ಯಾರು ಇಲ್ಲ ಅಂದ್ರೆ ಅದ್ ನನಗೆ ಅರ್ಥ ಆಗತ್ತೆ. ಆ ಮಗುನ್ ಎಲ್ಲೋ ಬಿಟ್ಬಿಟ್ಟು ಯಾರನ್ನೋ ಮದುವೆ ಆಗ್ಬಿಟ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ನಿಮ್ಮನ್ನ ಇಟ್ಕೊಂಡ್ಬಿಡ್ತಾರೆ ಅಂತ ಕನಸು ಕಾಣ್ತಾ ಇದೀರಿ ಅಂತ ನನಗನ್ಸುತ್ತೆ. ಇವ್ರು ಮೇಡಮ್ ನನಗೆ ಇವ್ರು ನನಗೆ ಆಶ್ರಯ ಕೊಡ್ತೀನಿ ಅಂತ ಹೇಳಿ ಇವ್ರು ಕರ್ಕೊ ಬಂದ್ಬಿಟ್ಟು ನನ್ನ ಜೊತೆ ಕೆಟ್ಟ ರೀತಿಲೆಲ್ಲ ನಡ್ಕೊಂತಾರೆ ಮೇಡಮ್. ನಿಜ ಅಂತ ಅನ್ಕೋಬೇಕೋ ಸುಳ್ಳು ಅಂತ ಅನ್ಕೋಬೇಕೋ? ನೀವು ನಿಜ ಅಂತ
ನೀವು ಸುಮ್ನೆ ಕೂತಿರೋದು ನೋಡಿದ್ರೆ ನಿಜ ಅನ್ಸುತ್ತೆ. ನಿಜಾನಾ? ಏನು ಅಂಥದ್ದು ಇದೇನು ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಅವ್ರನ್ನ ಕೇಳಿ. ಅವ್ರು ಮಾಡಿದ್ದಾರೆ ಮೇಡಮ್. ನನಗೆ 2 ಸತಿ, ಒಂದ್ಸತಿ ಕೆಟ್ಟದಾಗಿ ಕರೆಕ್ಟಾಗಿ 1 ಗಂಟೆ ರಾತ್ರಿಗೆ ಸೊಂಟು ಕೈ ಹಾಕಕ್ ಬಂದಿದ್ದಾರೆ ಮೇಡಮ್ ಅವರು. ಇನ್ನೊಂದು ಕೆಟ್ಟದಾಗಿ ಮಾಡಿದ್ದಾರೆ 2ನೇ ಸತಿ. ನಿಮ್ ತಂದೆ ರೀತಿ ನಾನು ಕರ್ಕೊಬಂದು ನೋಡ್ಕೊಂತೀನಿ, ನಮ್ಮ ಆಶ್ರಯ ಕೊಡ್ತೀನಿ ಅಂತ ನನ್ನ ಜೊತೆ ಕೆಟ್ಟ ರೀತಿ ನಡ್ಕೊಂಡಿಲ್ವಾ ಅಂಕಲ್ ನೀನು? ಅದಕ್ಕೆ ಅವತ್ತೇ ನಾನು 2 ಕ್ಷಮೆ ಸತಿ ಕೇಳ್ಕೊಂಡಲ್ಲ. ಮಾಡಿದ್ಯಾ ಇಲ್ವಾ ನನ್ಗೆ ಆ ರೀತಿಲಿ ಹೇಳು? ಕ್ಷಮೆ ಕೇಳ್ಕೊಂಡಲ್ಲ ಅವತ್ತೇ ನಾನು. ಕ್ಷಮೆನ್ ಕೇಳ್ಕೊ. ಮೊನ್ನೆ ಆತರ ಮಾಡಿದ್ಯಾ ಇಲ್ವಾ ನೀನು? ಈಗ ಮೊನ್ನೆ ಆತರ ಮಾಡಿದ್ಯಾ ಇಲ್ವಾ? ನಿನ್ನ ಹೆಸರು ಆತರ ಮಾಡಿದ್ಯಾ ಹೇಳು? ನನ್ನ ಜೊತೆ ಕೆಟ್ಟ ರೀತಿ ನಡ್ಕೊಂಡಿಲ್ವಾ ನೀನು? ನೇಟಲ್ಲಿ ಕೈ ಹಾಕಿ ಬಂದಿಲ್ವಾ ನೀನು? ಕೆಟ್ಟ ರೀತಿ ನಡ್ಕೊಂಡಿಲ್ವಾ ನನ್ನ ಜೊತೆ? ಕ್ಷಮೆ ಕೇಳ್ಕೊಂಡಿದ್ದೀನಲ್ಲ. ಮಾಡಿದ್ಯಾ ತಾನೆ? ತಪ್ಪು ಮಾಡಿದ್ಯಾ ತಾನೆ? ಡೈಲಿ ಕಾಲ್ ಮೇಲೆ ಕಾಲ್ ಹಾಕಕ್ ಬರ್ತೀಯ ತಾನೆ ನೀನು? ನಾನು ನಿನ್ ತಂದೆ ತರ ತಾನೆ ತಿಳ್ಕೊಂತಾನೆ ನಾನು ಬಂದೆ. ಅವತ್ತೇನಂತ ಹೇಳಿ ಕರ್ಕೊ ಬಂದೆ ನನ್ನ? ಏನ್ರಿ ಕ್ಷಮೆ ಕೇಳ್ಬಿಟ್ರೆ ಆಗೋಯ್ತೇನ್ರಿ? 6 ಜನ ಮಕ್ಳಿದಾರೆ ಅಂತೀರಿ, 5 ಜನ ಹೆಣ್ಮಕ್ಳಿದಾರೆ ಅಂತೀರಿ, ಆಶ್ರಯ ಕೊಟ್ಟೆ ಅಂತೀರಿ. ಇದೇನ ಆಶ್ರಯ ಕೊಡೋ ಲಕ್ಷಣ? ಕ್ಷಮೆ ಕೇಳ್ದೆ ಅಂತೀರಿ. ಏನ್ ಹೇಳ್ಬೇಕು? ನನಗಂತೂ ಒಂದು ತೋಚ್ತಾ ಇಲ್ಲ. ಮಕ್ಳು ದೂರ ಇಟ್ಟಿದ್ದಾರೆ ಅಂದ್ರೆ ಯಾಕೆ ದೂರ ಇಟ್ಟಿದ್ದಾರೆ ಅಂತ ಈಗ ಗೊತ್ತಾಯ್ತಲ್ಲ. ಹಾಸ್ಟ್ಲು ಸೇರ್ಸು ಅಂತ ಇವ್ರೆ ಮೇಡಮ್ ನನ್ಗೆ ಹೇಳಿದ್ದು. 2 ಮಕ್ಕಳನ್ನ ಹಾಸ್ಟ್ಲು ಸೇರಿಸ್ಬಿಡಮ್ಮ, ನಿಮ್ಗೆ ನಾನು ಒಂದ್ ದಾರಿ ಮಾಡ್ತೀನಿ, ಇಲ್ಲ ನೀನ್ ಯಾರನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹೋಗು. ಏನ್ ಮಕ್ಕಳನ್ನ ಇವ್ರೆ ಮೇಡಮ್ ನನ್ಗೆ ಹೇಳ್ಕೊಟ್ಟಿದ್ದು ಅಷ್ಟೇ. ನನ್ ಜೊತೆ ನೆಟ್ಟಾಗಿರಾಗಿಂದ್ರೆ ಇರು, ಇಲ್ಲ ಅಂದ್ರೆ ನಿನ್ ಇಷ್ಟ ಬಂದ ನೀನ್ ಮಾಡ್ಕೊ ಹೋಗು. ನನ್ ಮನೇಲಂತೂ ನೀನ್ ಇರ್ಬೇಡ. ಸಾಕಿಷ್ಟು ದಿನ ನೀನ್ ಇಟ್ಕೊಂಡು ನಾನು ಆಶ್ರಯ ಕೊಟ್ಟಿದ್ದು. ಇನ್ಮೇಲೆ ನಿನ್ನ ಸಾಕಕ್ಕ ನನ್ನಿಂದ ಆಗಲ್ಲ. ನೀನ್ ಇಷ್ಟ ಬಂದಾಗ ಮಾಡ್ಕೊ ಅಂತಾರೆ. ಆ ಮಗುನ ಇಟ್ಕೊಂಡು ಎಲ್ಲೂ ನಾನು ದುಡ್ಕೊಂಡು ತಿನ್ನಕ್ಕೂ ಆಗಲ್ಲ. ಓದ್ಸೋರ್ ಇದ್ರನ ಓದ್ಸ್ಕೋಬಹುದು ಮೇಡಮ್. ಆ ಮಕ್ಕಳನ್ನ ಇಟ್ಕೊಂಡು ನನಗೆ ಯಾರ ಸಹಾಯ ಇಲ್ಲ ನನಗೆ. ಇಲ್ಲ ಮೇಡಮ್, ಇವ್ರು ಇವಾಗ್ಲೇ ಇಷ್ಟು ಮಾಡೋರು ಏನ್ ಮೇಡಮ್ ಮಾಡ್ತಾರೆ? ಬರೀ ಮಾತಾಡೋದು ಅಷ್ಟೇ ಮೇಡಮ್. ಇವರು 59 ಅವ್ರ ವಯಸ್ಸು 68. ವಯಸ್ಸು ಕೂಡ ಗೊತ್ತಿಲ್ಲ ನಿನಗೆ. ಬೇರೆ ಯಾರಾದ್ರೂ ಮಾತನಾಡಿಸ್ತೀರೇನು? ಅವಳಿಗೇನಾದ್ರೂ ದಾರಿ ಯಾರಾದ್ರೂ ಸೂಚಿಸಿ. ಮೇಡಮ್, ಇವ್ರು ಇನ್ನೊಂದು ಮದ್ವೆ ಆಗೋ ಬದಲು ಈಗ ಎಷ್ಟೋ ಹೆಣ್ಮಕ್ಳು ಬದುಕ್ಲಿಕ್ಕೆ, ಇಂಥ ಅಬಲ ಹೆಣ್ಮಕ್ಳು ಬದುಕ್ಲಿಕ್ಕೆ ಎಷ್ಟೋ ಸಮಾಜದಲ್ಲಿ ದಾರಿಗಳಿದೆ. ಒಳ್ಳೊಳ್ಳೆ ಪುಣ್ಯಾತ್ಮರು ಅದಕ್ಕೆ ದಾರಿ ಮಾಡಿ ಇಟ್ಟಿದ್ದಾರೆ. ಇವರು ಇನ್ನೊಂದು ಮದ್ವೆ ಆಗಿ ಅವ್ನ್ ಗ್ಯಾರಂಟಿಯಾಗಿ ಬಾಳಿಸ್ತಾನೆ ಅನ್ನೋದೇನು ಗ್ಯಾರಂಟಿ ಇಲ್ಲ. ಅವಳನ್ ಕೇಳಿ. ಯಾಕೆ ಅಂದ್ರೆ 1 ಮಗು ಆಗ್ಲೇ ಅಲ್ಲಿ ಬಿಟ್ಟವ್ರೆ, ಇನ್ನೊಂದ್ ಮಗು ಹ್ಯಾಂಡಿಕ್ಯಾಪ್ಟ್. ಯಾರಿಗೂ ಮೊದಲನೇ ಗಂಡಂಗ್ ಹುಟ್ಟೋದ್ ಮಗು ನಾನ್ ಯಾಕೆ ಸಾಕ್ಲಿ ಅನ್ನೋದ್ ನೆನ್ನೆನೆ ಒಂದ್ ನೋಡಿದ್ವಿ ಘಟನೆ. ಅದೇ ರೀತಿ ಇವ್ರು ಇನ್ನೊಬ್ಬನ್ ಮದ್ವೆ ಆದ್ರೂ ಅವ್ನ್ 4 ದಿವ್ಸ ಅಷ್ಟೇ ಬಿಟ್ಟು ಹೋಗ್ತಾನೆ. ಇವಳು ಕಟ್ಕೊಂಡ್ ಸಾಕ ಹಣೆ ಬರ ನನಗೇನು ಅಂತ. ಆದ್ರಿಂದ ಈ ಅಮ್ಮ ಈ ಅಪ್ಪನೂ ಬೇಡ, ಅದು ನಾವು ಮಾತಾಡೋದು ಅಸಹ್ಯ. ತಂದೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಕಣ್ಣೀರ್ ಹಾಕ್ತಾ ಇರೋದ್ ನೋಡಿದ್ರೆ ಹೆಣ್ಣನ ಹಣೆ ಬರೋನ ಇಷ್ಟೇ ಅನ್ನೋದು ನೋವಾಯ್ತದೆ ಸಹಜವಾಗಿ. ಹೆಣ್ಣನ್ನ ಈ ರೀತಿ ಅಧೋಗತಿಗೆ ಇಳಿಸೋದು ಗಂಡೆ, ತಿರ್ಗಾ ಕೇವಲವಾಗಿ ಮಾತಾಡೋದು ಗಂಡೆ, ಈ ಆಳ್ಸೋದು ಗಂಡೆ. ಕೆಲವರು ಒಳ್ಳೆ ಎಲ್ಲಾರನ್ನೂ ಸೇರ್ಸಲ್ಲ ನಾನು ಇದ್ರಲ್ಲಿ. ತಂದೆ ಸ್ಥಾನದಲ್ಲಿ ನಾನು ಆಶ್ರಯ ಕೊಡ್ತೀನಿ ಅನ್ಬಿಟ್ಟು ಕೆಟ್ಟ ರೀತಿಯಲ್ಲಿ ನಡ್ಕೊಂಡು ಸಹ ಮತ್ತೆ ನಾನು ಕ್ಷಮೆ ಕೇಳ್ಬಿಟ್ಟಿದೀನಿ ಅಂತ ಹೇಳ್ತಿರಲ್ಲ. ನೀವು ಬಂದಿದ ತಕ್ಷಣ ಒಂದು ಸ್ತೋತ್ರ ಹೇಳಿದ್ರಿ, ಅದಕ್ಕೆ ಬೆಲೆ ಆದ್ರೂ ಇದೆಯಾ ಹೇಳಿ ನೋಡೋಣ? ನಿಜವಾಗ್ಲೂ ನೀನು ಮದ್ವೆ ಆಗೋದು ತಪ್ಪಮ್ಮ. ಬೇರೆಯವ್ರ ಆಶ್ರಯ, ಅವ್ನು 2 ದಿವಸ ಸುಖಕ್ಕೋಸ್ಕರ ನಿನ್ನನ್ನ ಬಳಸ್ಕೋಬಹುದು ಅಷ್ಟೇ ಹೊರ್ತು ನಿನಗ್ ಜೀವನ ಪೂರ್ತಿ ಅವ್ನು ನಿನ್ಗೆ ಆಶ್ರಯ ಆಗಿರಲ್ಲ. ಸರಿ, ಅವನನ್ನ ಕರಿಯೋಣವಾ? ಚರಣ್ನ ಏನು ಅಂತ ಕೇಳೋಣವಾ? ಮದ್ವೆ ಆಗ್ತಾನೋ ಆಗಲ್ವೋ? ನಂಗೆ ತುಂಬಾ ಇಷ್ಟ ಪಡ್ತಾನೆ ಮೇಡಮ್. ಇಷ್ಟ ಪಡ್ತಾನೆ, ಕೈಯಲ್ಲಿ ಅಚ್ಚೆ ಎಲ್ಲ ಊಹಿಸ್ಕೊಂಡಿದ್ದಾನೆ. ಕರೆಕ್ಟು. ಇಷ್ಟ ಪಡೋದು ಅಷ್ಟೇ ಅಲ್ವಲ್ಲ, ನಿನ್ ಜೊತೆಗೆ ಬರೋದನ್ನು ಸ್ವೀಕರಿಸ್ಬೇಕಲ್ವಾ, ಮಕ್ಕಳನ್ನು ಸ್ವೀಕರಿಸ್ಬೇಕಲ್ವಾ? ಮಕ್ಕಳನ್ನೆಲ್ಲ ಎಲ್ಲೋ ತಗೊಂಡೋಗಿ ಯಾವ್ದೋ ತಿಪ್ಪೆಗೆ ಬಿಸಾಕ್ಬಿಡು ನಾನ್ ನಿನ್ ಜೊತೆ ಇದ್ದು ಬಿಡ್ತೀನಿ ಅಂದ್ರೆ ಆಗತ್ತೇನಮ್ಮ? ಹೆಸರಿಟ್ಟಿದ್ಯಾ ಈ ಮಗುಗೆ? ಮುನಿಯಪ್ಪ. ಮುನಿಯಪ್ಪ. ಮುನಿಯಪ್ಪ ನೋಡ್ತಾ ಇಲ್ಲ, ಅದು ಗೊತ್ತಾಗತ್ತೆ. ಕತ್ ನಿಂತಿಲ್ಲ, ಸೊಂಟ ಭದ್ರ ಆಗಿಲ್ಲ. ಊಟ ಎಲ್ಲ ಮಾಡ್ತಾನೆ? ಇಲ್ಲ ಮೇಡಮ್, ಬರೀ ಹಾಲು ಒಂದು ಅಷ್ಟೇ. ಅಲ್ಲಿದ್ಯಾ? ಅಲ್ಲಿ ಬಂದಿದೆ ಮೇಡಮ್. ಏನು ಗೊತ್ತಾಗಲ್ಲ ಅಲ್ವಾ? ಎಲ್ಲ ಗೊತ್ತಾಗತ್ತೆ, ಎಲ್ಲ ಗೊತ್ತಾಗುತ್ತೆ. ಕೈ ಕಾಲೆಲ್ಲ ಆಡಿಸ್ತಾನೆ, ಅಂದ್ರೆ ಸರಿಯಾಗಿ ಶೋಧನೆ ಇಲ್ಲ. ಅಮ್ಮ ಗೊತ್ತಾ? ಅಮ್ಮ ಗೊತ್ತಾಗತ್ತೆ. ನಮ್ಮೊಂದಿಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರು ಮತ್ತು ಸಮಾಜ ಸೇವಕರಾದ ಶರವಣ್ಣವರಿದ್ದಾರೆ. ನಾವು ಇಷ್ಟೊತ್ತು ನೋಡ್ತಾ ಇದ್ದೀರಿ, ಏನನ್ಸುತ್ತೆ ಸರ್? ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತೀವಿ, ಆದರೆ ಇಂಥ ಒಂದು ಘಟನೆ ನೋಡಿದಾಗ ಬಹಳ ನೋವಾಗ್ತಾ ಇದೆ. ಈ ಮಾಲನ ಹುಡುಗಿ ಯಾಕೆ ಇನ್ನೂ ಕೂಡ ಬುದ್ಧಿ ಕಲ್ತಿಲ್ಲ ಅನ್ನೋದು ನನಗೆ ಈಗಲೂ ಕೂಡ ಸಂಶಯ ಆಗ್ತಾ ಇದೆ. ಒಂದು ಸತಿ ನಿಮ್ಮನ್ನು ನಂಬಿಸಿ ಮದುವೆ ಮಾಡಿ 2 ಮಕ್ಕಳನ್ನ ಕೊಟ್ಟು ಅವನು ಪರಾರಿ ಆಗಿದ್ದಾನೆ.
ಎರಡನೇದಾಗ ಆಶ್ರಯ ಅಂತ ಹೇಳಿ ಒಬ್ಬರು ಮನೆಯಲ್ಲಿ ಹೋಗಿ ಸೇರ್ಕೊಂಡಿದ್ದೀರಾ, ಅವರು ಕೂಡ ಈ ತರ ನಿಮ್ಮನ್ನ ತಪ್ಪಾಗಿ ಬಿಹೇವ್ ಮಾಡಿದ್ದಾರೆ. ನೀವು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿ ನಿಮ್ಗೊಂದು ಸೆಲ್ಫ್ ಕಾನ್ಫಿಡೆನ್ಸೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಈ ಮಗುನ ನೋಡ್ತಾ ಇದ್ದಾಗ ಕೂಡ 3.5 ವರ್ಷ ಅಂತ ಹೇಳ್ತಿದ್ದೀರಾ, ಅದನ್ನ ಯಾವ ತರ ಅವರು ಎಲ್ಲೇ ನೀವು ಆಶ್ರಮಕ್ಕೆ ಬಿಟ್ಟರು ಕೂಡ ಅವ್ರು ಎಷ್ಟು ಕಳಕಳಿಯಿಂದ ಎಷ್ಟು ಕಾಳಜಿ ಇಟ್ಕೊಂಡು ಅವರು ಅದನ್ನ ಸಾಕ್ತಾರೆ, ಅದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕು. ನಮ್ಮೊಂದಿಗೆ ಮಾತನಾಡಲು ಬರ್ತಾ ಇದ್ದಾರೆ ಚರಣ್. ಬನ್ನಿ, ಅವರಿಗೆ ಬದುಕು ಜಟಕ ಬಂಡಿಗೆ ಸ್ವಾಗತವನ್ನ ಕೊಡಿ. ಗೊತ್ತಾ ಮಾಲಾ? ಅವ್ರೇನ್ ಹೇಳಿದಾರೆ? ನೀವ್ ಹೇಳ್ಬೇಕ್ರಿ, ಅವ್ರೇನ್ ಹೇಳಿದಾರೆ ಬಿಟ್ಬಿಡಿ. ನಾವೇನ್ ಹೇಳಿದ್ಮ? ಏನ್ ಹೇಳೋದು ಮೇಡಮ್ ಅಂತ ತಲೆ ಬಗ್ಗಿಸ್ಕೊಂಡ್ಬಿಟ್ರಿ. ಏನ್ ಹಪ್ಪ ಹೇಳೋದು? ಮದುವೆ ಆಗ್ತಿರೋ ಹೇಗೆ? ಆ ಥರ ಮಾತಾಡಿಲ್ಲ ಮೇಡಮ್, ನಾವು ಸುಮ್ಮನೆ ಫ್ರೆಂಡ್ಲಿ ಆಗಿದ್ದೀವಿ. ಸುಮ್ಮನೆ ಫ್ರೆಂಡ್? ಇಬ್ರು ಮಕ್ಳ ತಾಯಿ ಸುಮ್ಮನೆ ಫ್ರೆಂಡಾ? ಇಬ್ರು ಮಕ್ಳ ತಾಯಿ ಸುಮ್ಮನೆ ಫ್ರೆಂಡಾ? ಮನೇಲೆಲ್ಲ ಒಪ್ಪಿಸಿ ಮಾಡ್ಕೊಂತೀನಿ ಮೇಡಮ್. ಮನೇಲೆಲ್ಲ ಒಪ್ಪಿಸ್ಬೇಕಲ್ವಾ? ಒಪ್ಪಿಸ್ಬೇಕು. ಎಲ್ಲಿದೆ ಮನೆ? ನಮ್ಮ ರಾಯಚೂರು ಮೇಡಮ್. ರಾಯಚೂರು. ಗೊತ್ತಾ ಮಾಲಾ ಅಂತ ಫ್ರೆಂಡ್ ಇದ್ದಾರೆ ಅಂತ? ಗೊತ್ತಿಲ್ಲ ಮೇಡಮ್. ನೀವು ಮಾತೆಲ್ಲ ನಿಮ್ ಬಾಯ ಒಳಗಡೆನೆ ಆಡ್ತಾ ಇದ್ದೀರಿ, ನನಗಂತೂ ಕೇಳಿಸ್ತಾ ಇಲ್ಲ. ಧೈರ್ಯ ಬರ್ತಿಲ್ವೋ? ಒಂದು ನಿಮಿಷ ಮೇಡಮ್, ಆಮೇಲೆ ಮಾತಾಡ್ತೀನಿ. ಅವ್ರ ಜೊತೆ ಮಾತಾಡಿ. ಅವ್ರ ಜೊತೆ ಮಾತಾಡ್ಬೇಕಾ? ಪರ್ಸನಲ್ ಮೇಡಮ್. ಪರ್ಸನಲ್ ಆಗಿ? ಫ್ರೆಂಡ್ ಹತ್ರ ಏನ್ ಪರ್ಸನಲ್? ನನ್ನ ಎದುರಿಗೆ ಮಾತಾಡಿ. ನನ್ನ ಹತ್ರ ಹೇಳೋದ್ರಿಂದ ಏನು, ಮೇಡಮ್ ಹತ್ರ ಹೇಳು. ನನ್ನ ಯಾವ ರೀತಿ ತಿಳ್ಕೊಂಡಿದ್ಯಾ ಹೇಳು, ಮೇಡಮ್ ಹತ್ರನೇ ಹೇಳು. ಪರ್ಸನಲ್ ಆಗಿ ಹೇಳೋದೇನಿಲ್ಲ, ಇರೋದನ್ನ ಓಪನ್ ಆಗಿಲ್ಲ ಹೇಳು. ಅವ್ರು ಯಾವ ರೀತಿ ತಿಳ್ಕೊಂಡ್ರ ಮೇಡಮ್? ನನ್ನ ಅವ್ರ ರೀತಿ ಬಗ್ಗೆ ನಾನ್ ಮಾತಾಡಾಯ್ತು, ನಿಮ್ ರೀತಿ ನನ್ ಮುಂದೆ ಹೇಳ ಅವ್ರು ಯಾವ ರೀತಿ ತಿಳ್ಕೊಂಡ್ರ ಅಂತ. ನಿಮಗ್ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಮತ್ ಕೈ ಮೇಲೆ ಹಚ್ಚೆ ಯಾಕೆ ಹಾಕೊಂಡಿದ್ದೀರಿ? ಅವಳೇ ಬಲವಂತ ಹಾಕ್ಸಿರೋದು. ನಾನು ಬಲವಂತ ಹಚ್ಚೆ ಬಲವಂತವಾಗಿ ಕೈ ಕಾಲ್ ಕಟ್ ಹಾಕಿನಾ? ಹಾಕ್ಸು ಅಂತಂದ ಹಾಕ್ಸ್ಕೊಂಡಿದ್ದಾನೆ ಅಷ್ಟೇ. ನಾನು ಹಾಕ್ಸು ಅಂತ ಹೇಳಿದ್ದೆ. ನಾನು ಮಾದೇಶ್ವರ ಬೆಟ್ಟದಲ್ಲಿ ಯಾರು ಹಾಕೊಂಡಿದ್ದು? ನೀನ್ ತಾನು ಹಾಕಂತ ನಾನು ಹಾಕೊಂಡ್ ನಿನ್ನ ಕೈ ಹಿಡ್ದಿ ನನ್ನ ಹಾಕ್ಸು ಅಂತ ಕೈ ಹಿಡ್ದಿ ಹಾಕಿಸಿದ್ನ ನಾನು? ಹಾಕ್ಸು ಅಂತ ನೀನ್ ಹೇಳಿದ್ ತಾನು ಹಾಕ್ಸ್ಕೊಂಡ್ರೆ ನಾನು. ನೀನ್ ತಾನೇ ಹೋಗಿ ಹಾಕಿಸ್ಕೊಂಡಿದ್ದು. ಇಲ್ಲ ಹತ್ಕೊಂಡು ಹಾಕಿಸ್ಕೊಂಡ ಹೋಗ್ಬಿಟ್ಟು ನಾನು ಬಲವಂತ ಮಾಡಿದೆ ಹಾಕ್ಸ್ಕೊಂಡೇನೆ ಅಷ್ಟೇ. ನೀನ್ ತಾನೇ ಹೋಗಿ ಕುತ್ಕೊಂಡು ಹಾಕಿಸ್ಕೊಂಡಿದ್ದು. ನಿನ್ ಮೇಲೆ ಪ್ರೀತಿ ಜಾಸ್ತಿ ಇದೆ, ನೀನ್ ನಂಬಲ್ಲ ಅಂತೀಯ ತಾನೆ. ನಾನು ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ ನಂಬಲ್ಲ ಅಂತೀಯ ನೀನು? ಹಿಂಗ್ ಮಾಡಿದ್ರೆ ನಂಬ್ತೀಯ ತಾನೆ ನೀನು ಅಂತ ತಾನೇ ಹಾಕಿಸ್ಕೊಂಡೆ ನೀನು. ಏನಪ್ಪ? ಏನ್ ಮೇಡಮ್? ಮಾತಾಡು, ಸುಮ್ನೆ ಇದ್ರೆ ಮಾತಾಡು. ನಾನು ಇಷ್ಟಪಡ್ತೀನಿ ಅಂತೀಯ? ಏನ್ ಮಾಡ್ಬೇಕು ಇಷ್ಟಪಟ್ರೆ? ಇವಾಗ ಮದುವೆ ಆಗ್ಬೇಕಾ? ಹೇಳಿದೆ ಮದುವೆ ಆಗ್ಬೇಕಂತ ನೀನು ಹೇಳಿರೋ ಮುಂಚೆ? ಏನಂತ ಹೇಳಿದ್ವಿ? ಮುಂಚೆ ನೀನ್ ಹೇಳಿಲ್ವ ನಾನು ಇಷ್ಟಪಡ್ತಿದ್ದೀನಿ, ನಾನು ನಿನ್ ಮದುವೆ ಆಗ್ತೀನಿ ಅಂತ ನೀನ್ ಸ್ಟಾರ್ಟಿಂಗ್ ಹೇಳಿಲ್ವಾ ನನ್ನ? ಏನ್ರಿ ಇಷ್ಟಪಟ್ರೆ ಮದುವೆ ಆಗ್ಬೇಕಂತ ಗದರ್ತೀರಿ ಅವ್ರನ್ನ ನನ್ನ ಎದುರಿಗೆ? ಮಾತಾಡಿಲ್ಲ ಮೇಡಮ್, ಮಾತಾಡಿ ಫ್ರೆಂಡ್ಲಿ ಆಗಿದ್ವಿ, ಆಮೇಲೆ ಲವ್ ಮಾಡಿದ್ವಿ. ಫ್ರೆಂಡ್ಲಿ ಏನ್ರಿ? ಫ್ರೆಂಡ್ಲಿ ಅಂದ್ರೆ ಏನ್ರಿ? ಕಾಲೇಜಲ್ಲಿ ಒಟ್ಟಿಗೆ ಓದ್ತೀರೇನ್ರಿ ಅಥವಾ ಸ್ಕೂಲಲ್ಲಿ ಒಟ್ಟಿಗೆ ಓದ್ತೀರಾ? ಒಂದೇ ಕಡೆ ಕೆಲಸ ಮಾಡ್ತೀರಾ? ಫ್ರೆಂಡ್ಲಿ ಆಗಿರೋದು ಒಂದು ಏನ್ರಿ? ಹೆಣ್ಮಕ್ಳು ಅಂದ್ರೆ ಬಿಟ್ಟಿ ಸಿಗ್ತಾರೆ ಅನ್ಕೊಂಡಿದೀರಾ? ಮದುವೆ ಆಗ್ತೀನಿ ಅಂತ ಹೇಳಿದ್ದೀರ್ತಾನೆ, ಇಲ್ಲಿ ಬಂದು ಏನು ಏನು ಅಂತ ನನ್ ಕೇಳಿದ್ರೆ ನಾನ ಹೇಳ್ದೆ ಲವ್ ಮಾಡ್ತೀನಿ ಅಂತ? ನಾನ ಕೈ ಮೇಲೆ ಹಚ್ಚೆ ಹಾಕಿಸ್ಕೊಂಡೆ ಮಾಲಾ ಅಂತ? ಕೈ ಮೇಲೆ ಹಚ್ಚೆ ಹಾಕಿಸ್ಕೊಂಡು ಮತ್ತೆ ಮಾದೇಶ್ವರ ಬೆಟ್ಟದಲ್ಲಿ ನನಗೆ 3 ದಾರ ತಗೊಂಡಲ್ಲ, ಅರ್ಶನ ದಾರ ತಗೊಂಡು ಮೇಡಮ್ ನಾನು ಬರೀ ಕತ್ತಲಿದ್ದೀನಿ ಅಂತ ನಾನ್ ಕಟ್ಕೊಂತಿದ್ರೆ ಕೊಡು, ನನ್ನ ಕೈಲಿ ದಾರನ ಕಿತ್ಕೊಂಡು ಅವ್ರು ಕಟ್ಟಿದ್ದಾರೆ ಮೇಡಮ್ ನನ್ಗೆ. ಇವತ್ತಿಂದ ನನ್ಗೂ ನಿನ್ಗೆ ಮದುವೆ ಆಗ್ಬಿಟ್ಟಿದೆ, ಇನ್ಮೇಲೆ ನಾನು ಹೇಳ್ದೆ ನೀನ್ ಕೇಳ್ಬೇಕು ಅಂತ ಹೇಳಿ ಅಲ್ಲಿಂದ ಕಟ್ಬಿಟ್ಟು ಅಲ್ಲಿಂದ ಕರ್ಕೊ ಬಂದು ಅಲ್ಲಿ ರೂಮ್ ಮಾಡಿ ರೂಮ್ನಲ್ಲಿ ನನ್ನ ಇಟ್ಕೊಂಡಿದ್ರು ಮೇಡಮ್ ಅವರು. ಅಲ್ಲಿ ರೂಮ್ನಲ್ಲಿ ಎಲ್ಲಾ ರೀತಿಲಿ ನಾನು ನಡ್ಕೊಂಡಿದ್ದಾರೆ ನನ್ನ ಜೊತೆ ಅವರು. ಎಲ್ಲಾ ರೀತಿಲಿ ನಡ್ಕೊಂಡು ಆಮೇಲೆ ನಾನು ಅಲ್ಲಿಂದ ಬಂದು ಸ್ವಲ್ಪ ದಿವಸ ನನ್ಗೆ ಯಾರು ನೋಡೋರು ಅಂಕಲ್ ನನ್ನ ಜೊತೆ ಜಗಳ ಮಾಡಿ ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ರು. ಅವಾಗ ನಾನು ಹಾಸ್ಟೆಲ್ ಕೆಲಸ ಮಾಡ್ಕೊಂಡಿದ್ದೆ ಮೇಡಮ್. 2-3 ತಿಂಗಳಲ್ಲಿ ಹಾಸ್ಟೆಲ್ ಕೆಲಸ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ಮತ್ತಿಕೆರೆ ಹತ್ರ ಹಾಸ್ಟೆಲ್ ಕೆಲಸ ಮಾಡ್ಕೊಂಡಿದ್ದೆ. ಮತ್ತೆ ಅವರೇ ಹಾಸ್ಟೆಲ್ ಯಾಕಿದ್ದಿ ಅಂತ ಹೇಳಿ ಕರ್ಕೊಬಂದು ಜಗಳ ಮಾಡಿ ಕರ್ಕೊಬಂದು ಅವ್ರ ಮನೇಲಿ ನನ್ನೇನು ಇಟ್ಕೊಂಡ್ರು. 3 ತಿಂಗಳು ಅವ್ರ ಮನೇಲಿ ಇಟ್ಕೊಂಡಿದ್ರು. ಅಲ್ಲಿ ಅಕ್ಕಪಕ್ಕ ಇರೋ ಜನ ಎಲ್ಲ ಕೇಳಿದಿಕ್ಕೆ ಏನಂದ್ರು, ಇವಳು ನನ್ ತಂಗಿ ಅಂತ ಹೇಳ್ಕೊಬಂದ್ರು. ಅದಕ್ಕೆ ನಾ ಈಗ ಕೇಳ್ತಾ ಇರೋದು ಇಲ್ಲಿ ಏನಂತ ಹೇಳಿದ್ದಾರೆ ಅಂತ. ನಿಮ್ಗೆ ಅವ್ರು ಗೊತ್ತಿಲ್ವಾ? ಗೊತ್ತು ಇಲ್ಲ ಅಂತ. ಮತ್ತೆ ತಂಗಿನ ಅವರು? ನಿಮ್ಗೇನು ಅವ್ರಿಗೆ ಮಗಳು ನಿಮಗ್ ತಂಗಿನ? ಅಲ್ಲೆಲ್ಲ ಹತ್ರ ಹೇಳ್ಕೊಂಡು ಮತ್ತೆ ನಾನು ಅಲ್ಲಿ ಅವ್ರ ಮನೆಗೆ ಬಂದ್ಮೇಲೆ 2.5 ತಿಂಗಳು ಪ್ರೆಗ್ನೆನ್ಸಿ ಆಗಿದೆ ಮೇಡಮ್. ಮತ್ತೆ ಪ್ರೆಗ್ನೆನ್ಸಿ ಹೋಗ್ಸು ನೀನು ನಮ್ಮ ಮನೇಲಿ ಇರೋರ್ಗೆಲ್ಲ ಗೊತ್ತಾದ್ರೆ
ನನ್ನನ್ನ ಮನೆ ಬಿಟ್ಟು ಓಡಿಸ್ತಾರೆ. ಆಮೇಲೆ ಬಂದು ಮನೆಗೆ ಬಂದು ಹೊಡೆದು ಎಳ್ಕೊಂಡು ಹೋಗ್ತಾರೆ ನನ್ನ ಊರಿಗೆ. ನಮ್ಮ ತಾಯಿ ತಂದೆಗೆಲ್ಲ ಗೊತ್ತಾದ್ರೆ ಅಂತ ಟ್ಯಾಬ್ಲೆಟ್ ತಕ್ಕೊಟ್ಟಿದ್ದಾರೆ ಮೇಡಮ್. ನನಗೆ ಟ್ಯಾಬ್ಲೆಟ್ ತಕ್ಕೊಟ್ಟಿರೋ ಚೀಟಿನೂ ನನ್ನ ಹತ್ರ ಇದೆ ಮೇಡಮ್. ಮತ್ತೆ ಜೊತೆಲಿ ನನ್ನ ಜೊತೆ ಫೋಟೋ ಎಲ್ಲಿ ಸಿಗುತ್ತೆ ಅಂತ ಹೇಗ್ ಗೊತ್ತ್ರಿ ನಿಮ್ಗೆ? ಅವಳೇ ಗೊತ್ತು, ಅವಳೇ ಹೇಳಿದ್ದು ಟ್ಯಾಬ್ಲೆಟ್ ಸಿಗುತ್ತೆ ಅಂತಂದು. ಮುಂಚೆ ಬೇರೆ ಕೂಡ ಎಲ್ಲ ಸಂಬಂಧ ಇಟ್ಕೊಂಡು ಆಪರೇಷನ್ ಮಾಡ್ಸ್ಕೊಂಡ್ ಬಂದಳು ಅವಳು. ಹೌದು, ನೀನ್ ನೋಡಿದ್ದೆ ನಾನು ಸಂಬಂಧ ಇಟ್ಕೊಂಡಿದ್ದು. ನಾನ್ ಸಂಬಂಧ ಇಟ್ಕೊಂಡು ನೀನ್ ನೋಡಿದ್ದೆ, ನಿನ್ಗೆ ಗೊತ್ತಾ ಸಂಬಂಧ ಇಟ್ಕೊಂಡಿದ್ದು ನಾನು? ಮತ್ತೆ ಗಂಡನ್ ಬಿಟ್ಟು ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದೆ ಹೇಳು? ಯಾರ ಜೊತೆ ಇಟ್ಕೊಂಡಿದ್ದೆ ಹೇಳು? ಟ್ಯಾಬ್ಲೆಟ್ ಹಾಕೊಂಡಿದ್ದೆ ಅಂತ ಅವಳೇ ಹೇಳಿದ್ದು. ಯಾರ ಜೊತೆ? ನಾನು ಆತರ ಹೇಳಿದ್ ನನ್ನ ಜೊತೆ ಸಂಬಂಧ ಇಟ್ಕೊಂಡಿದ್ದ ನನ್ನ ಜೊತೆ ಹೇಳಿಲ್ಲ ನಾನು. ನೀನು ಮಾತಾಡ್ಬೇಡ, ಬೇರೆ ಕತೆ ಹೇಳಕ್ ಶುರು ಮಾಡ್ಬಿಟ್ಟಿದೀರಿ. ಅವರೆಲ್ಲ ಮುಂಚೆ ಚೇತರಿಕೆ ಆಗ್ಬಿಟ್ಟಿದೆ, ಶಾಕಿಂದ ಗೊತ್ತಾಗ್ತಾ ಇದೆ. ಹೀಗೆಲ್ಲ ಅಂದ್ಬಿಟ್ರೆ ನೀವು ಮಾಡಿದ್ ಸರಿ ಎಲ್ಲ ಅವರೇ ತಪ್ಪೆಲ್ಲ ಸರಿ ಆಗ್ಬಿಡುತ್ತಾ? ಮಾಡಿದ್ದು. ಏನ್ ಮಾಡಿದ್ದಪ್ಪ? ಏನ್ ಮಾಡಿದ್ದು? ಫೋಟೋ ಎಲ್ಲ ಜೊತೆಗೆ ಫೋಟೋನು ಇಡ್ಸ್ಕೊಂಡಿದ್ದಾರೆ. ಹೆಣ್ಮಕ್ಳನ್ನ ಗಂಡಸರು ಬಲವಂತ ಮಾಡಿದ್ದಾರೆ ಕೇಳಿದೀವಿ, ಹೆಣ್ಮಕ್ಳು ಬಲವಂತ ಮಾಡೋದು ನೀವೇ ಹೇಳ್ತಾ ಇರೋದು ಮೊದಲನೇ ಸರ್ತಿ ನನಗೆ. ಸರಿ ಮೇಡಮ್, ಆಯ್ತು, ತಪ್ಪು ಆಗೈತೆ, ಇಬ್ಬರದಾಗೈತೆ ತಪ್ಪು. ನಂದೊಂದೇ ತಪ್ಪಿಲ್ಲ ಇದ್ರಲ್ಲಿ. ಇಬ್ರು ಸೇರಿದ್ರೆ ತಾನೇ ಆತರ ತಪ್ಪಾಗಿರೋದು. ವೇದಾಂತ ಬೇರೆ ಹೇಳ್ತೀರಾ ನನಗೆ? ನಾನು ಒಬ್ಬನೇನು ತಪ್ಪು ಮಾಡಿಲ್ಲ. ಅವ್ರ ಮಕ್ಕಳಿದ್ದು ನಾನು ಯಾಕೆ ಲವ್ ಮಾಡಬೇಕಾಯ್ತು? ಅವರು ಏನೋ ಆಶ್ರಯ ಕೊಡ್ತೀರಿ ಅಂತ ನಂಬಿಬಿಟ್ರು. ಮಾತಾಡ್ಬೇಕಾಯ್ತು, ಆಶ್ರಯ ಕೊಡಿ. ಅವ್ರ ಚಟ ನಮ್ಮನ್ನ ಯೂಸ್ ಮಾಡ್ಕೊಂಡಿರೋದು ಅಷ್ಟೇ. ಅವರು ನೀವು ಚಟನಾ ನಿಮಗೂ? ಅವ್ರ ಚಟ ನಿಮಗೆ? ಹೆಂಗಸರು ಮತ್ತೆ ಮಾಡ್ಬೇನ್ ನಾವ್ ಏನ್ ಮಾಡಕ್ಕಾಗ್ತದೆ? ಹೌದು, ಬಲವಂತವಾಗಿ ನನಗೆ ಚಟ ಇದೆ, ನನಗೆ ಯಾರು ನನ್ ಜೊತೆಗೆ ಯಾರು ಇಲ್ಲ, ನೀನ್ ಬಾ, ನನ್ನ ಇಷ್ಟಪಡು, ನನ್ ಜೊತೆ ಚಟ ಇರೋ ಗಂಟ ತೀರಿಸ್ಕೊಂಡು ಹೋಗು ಅಂತ ನನ್ ಎಲ್ಲ ಎಷ್ಟು ಜನ ಲಿಂಕ್ ಇದೆ ಗೊತ್ತ ಅವ್ರಿಗೆ? ಲಿಂಕ್ ಎಲ್ಲ ಇಟ್ಕೊಂಡಿಲ್ಲ. ಈ ತರ ಅವ್ರು ಇಟ್ಕೊಂಡ್ರೆಲ್ಲ ಲಿಂಕ್ ನಾವೆಲ್ಲ ಇಟ್ಕೊಂಡಿಲ್ಲ. ಈ ತರ ಬರ್ತಂದ್ರೆ ಈ ತರ ಟಿವಿಯಲ್ಲಿ ಬರ್ತಂದ್ರೆ ನಾ ಇಟ್ಕೊಂತಿದ್ದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ. ನನ್ಗೆಲ್ಲ ಗೊತ್ತು, ಮುಂಚೆ ಎಷ್ಟು ಜನ ಸುತ್ತಾಡಿದಾಳೆ ಗೊತ್ತ ಅವಳು. ಸುತ್ತಾಡಿದೀನಿ, ತೋರ್ಸು. ಸುತ್ತಾಡಿಸಿ ಕರ್ಕೊಂಡ್ಬಂದ್ ನಿಲ್ಸು. ಕಿರಣ್ ಅಂತ ಅವ್ನ ಜೊತೆ ಸುತ್ತಾಡಿಲ್ಲ? ಕಿರಣ್ ಮತ್ತೆ ಮೇಡಮ್ ಈಗ ಫ್ರೆಂಡ್ ಆಗಿ ಮೇಡಮ್ ಈಗ ಒಂದೇ ಏರಿಯಾದಲ್ಲಿ ಇರೋ ಮೇಡಮ್ ಫ್ರೆಂಡ್ ನನ್ ಜೊತೆ ಓದಿರೋ ಕ್ಲಾಸ್ಮೇಟ್ ಮೇಡಮ್. ಯಾರ ಜೊತೆ ಮಾತಾಡ್ತೀನೋ ಅವ್ರ ಜೊತೆ ಇಟ್ಕೊಂಡ್ಬಿಡ್ತಾರೆ ಮೇಡಮ್ ಇವ್ರ ಮೂಲಕ. ಯಾರ ಜೊತೆ ಇವಾಗ ಒಂದ್ ಅಣ್ಣ ತಮ್ಮಂದಿರೋ ಇಲ್ಲ ಒಂದ್ ಮಾವನೋ ಇಲ್ಲ ದೊಡ್ಡ ಅನುಕೂಲ ರೀ ನಿಮ್ಗೆ ಹೀಗನ್ನೋದು? ಮಾತಾಡೋರೆಲ್ಲ ಲಿಂಕೆ ಮೇಡಮ್. ಇವ್ರು ತಿಳ್ಕೊಂಡಂಗೆ ಎಲ್ಲ ಜೊತೆಗೆ ಲಿಂಕೇನೆ. ಅವ್ರ ಅಣ್ಣ ತಮ್ಮ ಅನ್ನಂಗಿಲ್ಲ, ಒಂದ್ ಫ್ರೆಂಡ್ ಅನ್ನಂಗಿಲ್ಲ, ಒಂದ್ ಕ್ಲಾಸ್ಮೇಟ್ ಅನ್ನಂಗಿಲ್ಲ ಮೇಡಮ್. ಅರ್ಶನದ ಕೊಂಬೆ ಏನಾಯ್ತು ಹೋಗ್ಲಿ? ಕಟ್ಟಿದ್ರೋ ಇಲ್ವೋ? ಕಟ್ಟಿದ್ದಾರೆ ಮೇಡಮ್, ಕಟ್ಟಿದ್ರು. ಅವಳೇ ಕಟ್ಟಿಕೊಂಡ್ರೆ ಯಾರೋ ನೋಡಿದಾರೆಲ್ಲ ಸ್ಮೇ ಅಂತ ತಾನೇ ಕಟ್ಕೊಂಡಿದ್ದಾಳೆ. ಇಲ್ಲ ಮೇಡಮ್, ನಿಜವಾಗ್ಲೂ ಇಲ್ಲ ಮೇಡಮ್. ಕಟ್ಟಿಲ್ಲ ಮೇಡಮ್, ನನ್ ಮಗು ಮೇಲೆ ಆಣ ಇವನೇ ಕಟ್ಟಿರೋದು ಮೇಡಮ್. ನನಗೆ ಮಾದೇಶ್ವರ ಬೆಟ್ಟದಲ್ಲಿ ನಾನು ಕಟ್ಟಿ ಕರ್ಕೊಂಡ್ ಬಂದಿದ್ದಾನೆ ಮೇಡಮ್. ಅಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಇಟ್ಕೊಂಡಿದ್ದು ಅಲ್ಲೇ ಅಂತೂ ನೀವೇ ಹಾಕ್ಸ್ಕೊಂಡಿ ಬಿಡು, ನಾನು ಒಪ್ಕೊಂತೀನಿ. ಎಲ್ಲಾರ ಜೊತೆ ಓಡಾಡೋರ್ ಹಚ್ಚೆ ನಮ್ಗೆ ಯಾಕಪ್ಪ ಕೈಯಲ್ಲಿ? ಫ್ರೆಂಡ್ ಆಗಿದ್ವಿ, ಲವ್ ಆಯ್ತು, ಇಬ್ರು ಲವ್ ಮಾಡಿದ್ವಿ. ಬಟ್ ಮತ್ತದನ್ನ ಒಪ್ಕೊಂತೀನಲ್ಲ, ಬೇರೆದೆಲ್ಲ ಹೇಳ್ಬೇಡಿ ಆಯ್ತಾ? ಲವ್ ಮಾಡಿ ತುಂಬಾ ಸುಲಭ ಅಲ್ವಾ ಬೇರೆಯವ್ರ ಮೇಲೆ ಏನೋ ಹೇಳ್ಬಿಡೋದು ನಾವು ತಪ್ಪಿಸ್ಕೊಳಕ್ಕೆ? ನಾ ಆತರ ಹೇಳಿಲ್ಲ ಮೇಡಮ್. ಹೇಳ್ಬೇಡಿ ಇನ್ಮೇಲೆ. ನಾನು ಆತರ ಹೇಳಿಲ್ಲ. ಹೇಳ್ಬೇಡಿ, ದಯವಿಟ್ಟು ಹೇಳ್ಬೇಡಿ, ಗೊತ್ತಾಯ್ತಾ? ಆಧಾರ ಇಲ್ಲದೆ ಯಾರ ಮೇಲೂ ಹಾಗೆಲ್ಲ ಆರೋಪ ಮಾಡಬೇಡಿ. ಅವಳು ಹೇಳಿದಲ್ಲ ಮೇಡಮ್ ಈ ತರ ಏನು ನಿಮ್ ಬಗ್ಗೆ ಹೇಳಿಲ್ಲ, ನೀವು ಒಳ್ಳೆಯವರು ಅಂತಾನೆ ಅವ್ರು ಹೇಳಿದ್ರು. ನನ್ನ ಬಗ್ಗೆ ಎಲ್ಲ ಅವ್ರ ಬಗ್ಗೆ ಅವನ ಬಗ್ಗೆ ಅವಳು ನನ್ನ ಮುಂದೆ ಹೇಳಿತಾರ ಆಗಿತ್ತು ನನಗೆ ಈ ತರ ಎಲ್ಲ ಇತ್ತು, ಈ ತರ ಎಲ್ಲ ಅವ್ರದ್ದೆಲ್ಲ ಹೇಳಿದ್ನ ನಾನು. ಬೇರೆ ಕೂಡ ಲಿಂಕ್ ಇತ್ತು, ಎಲ್ಲ ಹೇಳಿದ್ನ ನಾನು ನಿನ್ ಜೊತೆ ಹೇಳಿದ್ದೇನೆ. ಯಾರ್ ಲಿಂಕ್ ಇತ್ತು ಕರ್ಕೋಬಾ? ಅದ್ ಯಾರು? ಕಾರ್ತಿಕ್ ಅಂದ್ಬಿಟ್ಟು ಲಿಂಕ್ ಇಟ್ಟು ಅದು ಯಾರ್ ಕಾರ್ತಿಕ್? ಕರ್ಕೋಬಾ. ಅದ್ ಯಾರ್ ಕಾರ್ತಿಕ್? ಫೋನ್ ಇದೆ ನಿನ್ನ ಹತ್ರ? ಫೋನ್ ನಂಬರ್ ಇದೆಯಾ? ಫೋನ್ ನಂಬರ್ ಇದ್ರೆ ಫೋನ್ ಮಾಡಿ ಕರ್ಸಿಸ್ಬಿಟ್ಟು ಕೇಳ್ಸು. ನಿನ್ ಜೊತೆ ಲಿಂಕ್ ಇತ್ತ, ಸಂಬಂಧ ಇತ್ತಂತ ಕೇಳ್ಸು, ನಾನು ಒಪ್ಕೊಂತೀನಿ. ಕೇಳ್ಸು. ಹೋಗ್ಲಿ, ಊರಲ್ಲಿ ಅಪ್ಪ ಅಮ್ಮನ್ ಕೇಳ್ಕೊಂಡು ಅಲ್ಲಿ ಮದ್ವೆ ಆಗ್ತೀನಿ, ಆಮೇಲೆ ಬೆಂಗಳೂರಿಗೆ ಬರ್ತೀನಿ, ಅದೆಲ್ಲ ಹೇಳಿದ? ಹೌದಾ? ನಾನು ಆತರ ಯಾವ್ದು ಹೇಳಿಲ್ಲ ಮೇಡಮ್. ನಮ್ಮ ಮನೇಲಿ ಒಪ್ಪಲ್ಲ ಅಂತ ಹೇಳಿದ್ ನಾನು. ನೀನ್ ಆತರ ಹೇಳಲೇ ಇಲ್ಲ ನೀನು ಸ್ಟಾರ್ಟಿಂಗ್ ಇಂದ. ಮನೇಲಿ ಒಪ್ಪಲ್ಲ ಅಂದ್ರೆ ಯಾಕಪ್ಪ ಈ ಸಂಬಂಧ ಮಾಡ್ಕೊಂಡ್ರಿ? ಅವಳೇ ಮೇಡಮ್ ಆತರ ಸಂಬಂಧ ಇಟ್ಕೊಂಡಿರೋದು. ನಾನ್ ಸಂಬಂಧ ಇಟ್ಕೊಂಡಿಲ್ಲ, ಆತರ ಮಾಡಿದ್ದು ಇರೋ ತರ ಆತರ ಮಾಡ್ಬಿಟ್ಟು. ಏನ್ ಮಾಡ್ಬಿಟ್ರು? ಜೊತೆಲಿ ಕರ್ಕೊಂಡು ಹೋದ್ರ ಹೋದಲ್ಲೆಲ್ಲ? ಎಲ್ಲಿಗೆ? ಏನ್ ಮಾಡ್ಬಿಟ್ರು ಅಂದ್ರೆ ಏನು? ನಿಮಗ್ ತಲೆಯಲ್ಲಿ ಬುದ್ಧಿ ಇದೆ ತಾನೆ? ಮಾಡ್ಬಿಟ್ರು ಅಂದ್ರೆ ಏನು? ಹುಡುಗಿಯರು ಮಾಡ್ಬೇಕು, ನಾವ್ ಏನ್ ಮಾಡೋದು? ಏನ್ ಹುಡುಗಿಯರು ಮಾಡಿದ್ಮೇಲೆ ಏನ್ ಮಾಡೋದು ಅಂದ್ರೆ? ಈಗ ಅನುಭವಿಸಿ ಅಷ್ಟೇ. ಅದೇ ಅನುಭವಿಸ ಬಂದತ್ತಲ್ಲ, ಇವಾಗ ಏನ್ ಮಾಡೋದು? ಏನಂದೆ ನಿನ್ ಜೊತೆ ಜೀವನ ಮಾಡ್ತೀನಿ ನಾನು. ಅದು ಇಲ್ಲೊಬ್ಳು ಕಟ್ಕೊಳಕ್ ಒಬ್ಳಂತೆ ಇಟ್ಕೊಳಕ್ ಒಬ್ಳಂತೆ ಮೇಡಮ್. ಇವ್ರಿಗೆ ಊರಲ್ಲಿ ಅವ್ರ ತಂದೆ ತಾಯಿ ನೋಡೋ ಹುಡುಗಿನ ನೋಡಿ ಮದುವೆ ಮಾಡ್ಕೊಂತಾರಂತೆ. ನಮ್ ತಂದೆ ತಾಯಿ ಒಪ್ಕೊಂಡ್ರೆ ನಿನ್ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ನಮ್ಮ ಊರ್ಗೆ ಅಂತ ಹೇಳ್ತಾರೆ. ಮತ್ತೆ ನೋಡಿದ್ರೆ ಇಂಟ್ರು ನನ್ ಜೊತೆ ರೂಮ್ ಅಲ್ಲಿ ಕೆಟ್ಟಾಗಲ್ಲ ಇದ್ದಿರೋ ಫೋಟೋನೆಲ್ಲ ತಗೊಂಡು ಮತ್ತೆ ನೀನೇನಾದ್ರು ನನ್ ಕೈ ಕೊಟ್ಟು ಹೋದೆ ಅಂದ್ರೆ
ಅದನ್ನ ಇಂಟರ್ನೆಟ್ ಅಲ್ಲಿ ಬಿಟ್ಬಿಡ್ತೀನಿ ಅಂತ ಎದುರಿಸ್ತಾರೆ ಮೇಡಮ್ ನನ್ಗೆ. ಕೈಯೆಲ್ಲ ಕೈ ನೋಡಿ ಮೇಡಮ್ ಕುಯ್ಕೊಂಡಿರೋದು, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ. ಎಷ್ಟೊಂದ್ಸಲ ಜಗಳ ಮಾಡಿದ್ದಾರೆ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ಜಗಳ ಮಾಡಿ. ಅದೇನ್ ಫೋಟೋ ಹಿಡಿದಿದ್ದೇನೆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾನೆ ಮೇಡಮ್. ಎಲ್ಲ ನನ್ ಕೆಟ್ಟದಾಗೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾನೆ ಮೇಡಮ್. ಅದ್ರಲ್ಲಿ ಒಂದ್ ವಿಡಿಯೋ ನನ್ನ ಮೊಬೈಲ್ಗೆ ಬ್ಲೂಟೂತ್ ಇಂದ ಬರ್ಸ್ಕೊಂಡಿದ್ದೀನಿ ಮೇಡಮ್. ಒಂದ್ ವಿಡಿಯೋನ, ಇನ್ನೊಂದ್ ವಿಡಿಯೋ ಎಲ್ಲರೂ ಕರ್ಕೊಂಡು ಹೋಗ್ಲಿ ಮೇಡಮ್. ವಿಡಿಯೋದಲ್ಲಿ ಕೆಟ್ಟದಾಗಿ ತಗೊಂತಾನೆ ಮೇಡಮ್ ಅವನು. ವಿಡಿಯೋ ಮಾಡೋ ಅಗತ್ಯ ಏನಿತ್ತಪ್ಪ? ಸುಮ್ಮನೆ ಒಂದೇ ರೂಮಲ್ಲಿ ಇದ್ವಲ್ಲ, ಫ್ರೆಂಡ್ಲಿ ಆಗಿ ಮಾಡ್ಕೊಂಡದ ಅಷ್ಟೇ. ನಾನು ಕೆಟ್ಟದಾಗಿ ಅಪರಾಧ ಗೊತ್ತು, ಕಾನೂನು ಪ್ರಕಾರ ನಾವಿಬ್ರಿಗೆ ತಾನೇ ಗೊತ್ತಿರೋದು ಅದೆಲ್ಲ ಮೇಡಮ್ ಹೇಳ್ತಿರೋದು. ನಾವಿಬ್ರು ಯಾರಿಗೂ ಪ್ರಚಾರ ಮಾಡಿಲ್ಲ ಅದನ್ನ. ನಾವೇನು ತಗೊಂಬನ್ರಿ ಮೊದಲು ಅದನ್ನ ಡಿಲೀಟ್ ಮಾಡಿ ನನ್ನ ಮುಂದೆ. ಕೆಟ್ಟದಾಗಿ ಬೇಕಾದ್ರೆ ನೋಡಿ ಮೇಡಮ್ ಅವರು. ನನ್ನ ಮಾನ ಮರ್ಯಾದೆ ಯಾರಾದ್ರೂ ಹೆಣ್ಮಕ್ಳು ಬನ್ನಿ ದಯವಿಟ್ಟು. ಆತರ ಯಾವ್ದಿಲ್ಲ ಮೇಡಮ್ ಅದರಲ್ಲಿ ಕೆಟ್ಟದಾಗಿ. ಸುಮ್ಮನೆ ಆಮೇಲೆ ಡ್ರೆಸ್ ಮೇಲೆ ವಿಡಿಯೋ ಮಾಡ್ಕೊಂಡದ ಅಷ್ಟೇ. ಡ್ರೆಸ್ ಮೇಲೆ ಎಲ್ಲ ನೀನ್ ಕೆಟ್ಟದಾಗಿ ಇಟ್ಕೊಂಡಿದ್ಯಾ ನೀನು. ವಿಡಿಯೋ ಯಾಕಪ್ಪ ಬೇಕಿತ್ತು? ಇದು ಅವರೇ ಹೇಳ್ಕೊಟ್ಟು ಮಾಡಿಸಿದ್ದ ವಿಡಿಯೋ ಎಲ್ಲ? ಅದು ಹೆಣ್ಮಕ್ಳೇ ಬಲವಂತ ಮಾಡ್ತಾರ ನಿಮ್ಗೆ ವಿಡಿಯೋ ಮಾಡಿ ಅಂತ? ವಿಡಿಯೋ ಮಾಡಂತ ಹೇಳಿಲ್ಲ, ನಾನು ಸುಮ್ಮನೆ ಇದ್ವಲ್ಲ ರೂಮಲ್ಲಿ, ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಮಾಡಿನಿ ಅಷ್ಟೇ. ಯಾತಕ್ಕಪ್ಪ ಈ ತರದ್ ವಿಡಿಯೋ? ಕೆಟ್ಟದಾಗಿಲ್ಲ ಮೇಡಮ್ ಅದ್ರಲ್ಲಿ. ಬೇಕಾದ್ರೆ ಕೆಟ್ಟದೋ ಒಳ್ಳೇದೋ ವಿಡಿಯೋ ಯಾಕಪ್ಪ? ಯಾರಿಗ್ ತೋರ್ಸಕ್ಕೆ? ಅವ್ರಿಗೆ ತೋರಿಸಿನ, ಅದು ಅವರೇ ನೋಡಿದ್ದಾರೆ. ಯಾವಾಗ್ಲೂ ಅಷ್ಟೇ ಮೇಡಮ್, ಎಲ್ಲ ಬರೀ ಕೆಟ್ಟದಾಗೆ ಮೇಡಮ್ ವಿಡಿಯೋ ಮಾಡ್ಕೊಳ್ಳೋದು ಮೇಡಮ್. ಅವ್ರಿಗೆ ತೋರ್ಸಿ ಏನಾಗ ನಿಮ್ ಫ್ರೆಂಡ್ಸ್ ಹತ್ರ ತಗೊಂಡೋಗಿ ತೋರ್ಸಕ್ತಾನೆ ಇದೆಲ್ಲ? ಇಲ್ಲ ಮೇಡಮ್, ಫ್ರೆಂಡ್ಸ್ ಯಾಕೆ ತೋರಿಸಲ್ಲ? ನಾವು ಮದುವೆ ಮಾಡ್ಕೊಡೋಣ ಅಂತ ನಿಮ್ಮನ್ ಕರ್ಕೊಂಡ್ ಬಂದ್ರೆ ನಿಮ್ಮ ಅವತಾರಗಳೇನ್ರಿ? ಇವನೊಂದ್ ಮದುವೆ ಆಗ್ತೀನಿ ಅಂತ ನೀನ್ ಹೇಳ್ತೀಯ, ಏನು ನನಗಂತೂ ಗೊತ್ತಿಲ್ಲ. ಅದ್ರಲ್ಲಿ ಮೇಡಮ್ ನನ್ ಮದ್ವೆ ಆಗಿರೋದು ಗೊತ್ತು ಮೇಡಮ್. ಯಾವ ಧೈರ್ಯದ ಮೇಲೆ ನಾನು ನಿಮ್ ಜೊತೆ ಫೋಟೋ ಹಿಡಿದಿದ್ದಾನೆ ಮೇಡಮ್. ಅವ್ನ ಕೈ ಹಾಕೊಂಡು ಟ್ಯಾಬ್ಲೆಟ್ ನನ್ಗೆ ಅವನೇ ಮೇಡಮ್ ತಂದು ಕೊಟ್ಟಿದ್ದು. ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ ತಂದ್ಕೊಟ್ಟ ಅವನೇನೆ. ಹಾಕೋಬಿಡು ನೀನು, ನಮ್ಮ ಅಕ್ಕ ತಂಗಿರ್ ಗೊತ್ತಾದ್ರೆ ಬೈತಾರೆ, ಬಂದು ಒದ್ದು ಹೊಡ್ಕೊಂಡು ಹೋಯ್ತಾರೆ, ಕರ್ಕೊಂಡು ಹೋಯ್ತಾರೆ ನಮ್ಮ ಮನೆಗೆ ಅಂತಂದ್ಬಿಟ್ಟು. ಕುದುರೆ ಕತ್ತಿನಲ್ಲಿ ಗಂಟೆ ಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ. ನೀನ್ ಯಾವ ಲೆಕ್ಕದ ಮಾಡ್ದೆ ನೀನು? ಒಂದ್ ಹೆಣ್ಮಗಳು ಬಾಳ ಆಗ್ಲೇ ಅವಳು ನೊಂದಿದ್ದಾಳೆ, ಮತ್ತೆ ಯಾಕೆ ಅವಳು ಆತರ ಮೋಡಿ ಮಾಡಿಬಿಟ್ಟು ಹಂಗೆಲ್ಲ ಈ ತರ ಮಾಡಿರೋದು? ಏನ್ ಮೋಡಿ ಮಾಡಿದ್ರು? ನಿನ್ಗೇನ್ ಬುದ್ಧಿ ಇಲ್ವಾ? ನಿನ್ಗೆ ನಿನ್ ಜೊತೆ ಹುಟ್ಟಿರೋ ಅಕ್ಕ ತಂಗಿದ್ರಿಲ್ವಾ? ನಿನ್ ಅಕ್ಕ ತಂಗಿದ್ರು ಈ ತರ ಘಟನೆ ಆದ್ರೆ ನೀನ್ ಸುಮ್ನೆ ಇರ್ತೇನಪ್ಪ? ಅವ್ಳು ತಿಳ್ಕೊಬೇಕಲ್ಲ ಸರ್. ವಿಡಿಯೋ ತೆಗಿಯೋದು ಎಷ್ಟು ಅಪರಾಧ ಅಂತ ಗೊತ್ತಿದ್ಯಾ? ಕಾನೂನು ಗೊತ್ತಿದ್ಯಾ ನಿನ್ಗೆ? ವಿಡಿಯೋ ತರ ಬಟ್ಟೆ ಇದ್ದು ಮಾಮೂಲಿ ವಿಡಿಯೋ ಮಾಡಿ ಏನ್ ತೆಗಿತೀಯ ನಿನ್ಗೆ? ಅವಳೇ ನಿನ್ ಹೆಂಡ್ತಿನ? ಹೆಂಡ್ತಿದ್ರು ಕೂಡ ತೆಗಿಬಾರ್ದು. ಮಾನವ ಹಕ್ಕುಗಳಿಗೆ ಹೋದ್ರೆ ಏನಾಗುತ್ತೆ ಗೊತ್ತಾ ನಿನ್ಗೆ? ಎಷ್ಟು ವರ್ಷ ಶಿಕ್ಷೆ ಸಿಗುತ್ತೆ ಗೊತ್ತಾ? ಹಾಕ್ಸದೆ ಉತ್ತಮ ಸರ್. ಶರವಣ ಸರ್, ಇಂಥವೆಲ್ಲ ಕಮ್ಮಿ ಆಗ್ಬೇಕು ಅಂದ್ರೆ ಈ ಲೈವ್ ಅಲ್ಲಿ ಇಂಥವ್ರಿಗೆಲ್ಲ ಇಂಥ ಶಿಕ್ಷೆ ಆಗ್ಬೇಕು. 68 ವರ್ಷ ತಂದೆ ಸ್ಥಾನ ಆಶ್ರಯ ಕೊಡ್ತೀನಿ ಅಂತ ಹೇಳಿ ಹೆಣ್ಮಗಳನ್ನ ಆತರ ಹಾಳು ಮಾಡ್ತೀರಾ? ನೀನ್ ನೋಡಿದ್ರೆ ಹಿಂಗ್ ಮಾಡ್ತಾ ಇದೀಯಾ? ಅಷ್ಟ್ ಮಾತ್ರ ನಿನ್ ಬುದ್ಧಿ ಬೇಡಪ್ಪ ನಿನ್ಗೆ? ಕುಡಿದ್ ಬಂದ್ಬಿಟ್ಟು ನನ್ ಬಲಾತ್ಕಾರ ಮಾಡೋದು, ಮಾಡಿಸ್ಕೊಂಡಿಲ್ಲ ಅಂದ್ರೆ ಕೈ ಕುಯ್ಕೊಳ್ಳೋದು. ಮತ್ತೆ ಪ್ರೆಗ್ನೆನ್ಸಿ 2 ತಿಂಗಳು ಪ್ರೆಗ್ನೆನ್ಸಿ ಆಗ್ಬಿಟ್ಟಿದ್ದೆ. ಆದ್ಮೇಲೆ ನಾನು ಟ್ಯಾಬ್ಲೆಟ್ ತಗೊಂಬಂದ್ ಕೊಟ್ಟ, ಹೋಗ್ಬಿಟ್ಕೊಬಿಡು ನಮ್ಮ ಮನೇಲಿರೋರ್ಗೆಲ್ಲ ಗೊತ್ತಾಗುತ್ತೆ ಅಂತಂದ್ಬಿಟ್ಟು. ಏನು ಏನ್ ಅನ್ಕೊಂಡಿದ್ಯಾ ಹೆಣ್ಣಿನ ಬಗ್ಗೆ? ಹೆಣ್ಣಿನ ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ಕರೆಕ್ಟಾಗಿ ಎದುರು ಮಾಡ್ಕೊಂತಿಲ್ಲ ಮದ್ವೆ ಈ ತರ ಮಾಡಿಸ್ತೀಯಾ? ನೋಡು, ಆಯ್ತು ಸತ್ತೋಗ್ತೀನಿ ಕಣ, ಆಯ್ತು 10 ಗಂಟೆಗೆ ಸತ್ತೋಗ್ತೀನಿ, ಆಯ್ತು ಚೆನ್ನಾಗಿರೋ ನೀವು. ನೋಡು ಚರಣ್, ಇಷ್ಟೆಲ್ಲ ಆದ್ಮೇಲೆ ಮಾಡ್ಕೊಂತೀನಿ ಸರ್ ಮದುವೆ. 1 ನಿಮಿಷ ಹೇಳ್ತೀನಿ ಕೇಳೋ. ನಿನ್ನ ಈ ಪ್ರಪಂಚ ಬಿಡಲ್ಲ, ಈ ಸಮಾಜ ಬಿಡಲ್ಲ. ಬಾಣ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ. ಮದುವೆ ಮಾಡ್ಕೊಂಡಿದ್ದಕ್ಕೆ ಏನಂತೆ ನೀನು? ನಾನು ಮಾಡ್ಕೊಳಕ್ ಆಗಲ್ಲ, ನಾನು ಬೇಕಾದ್ರೆ ಇಟ್ಕೊಂತೀನಿ ನಿನ್ನ, ನಾನು ಮದುವೆ ಮಾಡ್ಕೊಳಲ್ಲ. ಏನಾಯ್ತು? ನಮ್ಮ ಅಪ್ಪ ನಮ್ಮಮ್ಮ ನೋಡೋ ಹುಡುಗಿನ ಮಾತ್ರ ಮದುವೆ ಮಾಡ್ಕೊಂತೀನಿ ಅಲ್ಲ? ಮುಗಿಸ್ಬಿಡಿ, ಮಾಡ್ಕೊಂತೀನಿ ಆಯ್ತು ಮದುವೆ, ಚೆನ್ನಾಗಿರೋಣ ಆಯ್ತಾ? ಕಾರ್ಯಕ್ರಮ ಮಾಡ್ಕೊಂತೀನಿ ಆಯ್ತಾ? ಅಲ್ಲಪ್ಪ ನೋಡಲ್ಲಿ ಯಾಕೆ ಈಗ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಕಷ್ಟ ಕೊಡೋದಕ್ಕ? ಆಮೇಲೆ ಕಷ್ಟ ಯಾಕೆ ಕೊಡ್ಲಿ ಮದ್ಮೇಲೆ? ಹೇಳು, ಆಮೇಲೆ ಏನಾದ್ರು ಮಾಡಿ ಸಾಯಿಸೋದಕ್ಕ? ನೀನು ಫಸ್ಟೇ ಒಂದ್ಸಲ ಕೈ ಸುಟ್ಕೊಂಡಿದ್ಯಾ ಮಲ. ನಾನು ಹೆಣ್ಣಾಕಿ ನಿನ್ಗೆ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಈ ಜನರೇಷನ್ ಅಲ್ಲಿ ಗಂಡಸ್ರೇನೇ ಇದ್ರು ಅವ್ರ ಆಸೆ ಆಕಾಂಕ್ಷೆ ತೀರ್ಸ್ಕೊಳ್ಳೋ ವರ್ಗೇನೆ ಓನ್ಲಿ. ನಿನ್ನ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ಈಗ ಬೇಜಾನ್ ಕೆಲಸ. ಭಾರತದಲ್ಲಿ ನಮ್ಗೆ ಎಷ್ಟು ನಾವು ದುಡಿಬೇಕು ಅಂತಂದ್ರೆ ನಮ್ಗೆ ಪ್ರೈವೇಟ್ ಆಗಿ ಎಷ್ಟು ಕೆಲಸ ಇದೆ.
ನೀನು ಆರಾಮಾಗಿ ನೀನು ಓನ್ಲಿ ನೀನು ಒಂಟಿಯಾಗಿ ಬದುಕ್ಬೇಕನ್ನೋ ಛಲ ತಗೊಂಡು ನೀನು ಸಾಧನೆ ಮಾಡೋದ್ ನೋಡು. ಯಾವ ಗಂಡ್ಸ್ನು ನಂಬೇಡ ನೀನು. ನೀನು ತಂದೆ ತಾಯಿ ಮಕ್ಕಳ ಕತೆ ಏನಪ್ಪ? ಇಟ್ಕೊಂಡು ಮದುವೆ ಆಗ್ತೀನಿ ನೀನು ಅನಾಥೆ ಅಂತೀರಲ್ಲ. ಆಗ್ತೀಯ ಅಷ್ಟೇ. ಮಕ್ಕಳು ಹಾಸ್ಟೆಲ್ ಸೇರಿಸಿದಾಳಮ್ಮ ಒಬ್ಬನ ಇನ್ನೊಂದು ಹಾಸ್ಟೆಲ್ ಸೇರಿಸ್ತಾಳೆ. ಇನ್ನೊಂದು ಮಗು ಆಗತ್ತೆ, ಅದೇ ಮೇಡಮ್. ಅದನ್ನ ಯಾವ ಹಾಸ್ಟೆಲ್ ಬಿಡೋಣ? ಅದು ಸ್ವಂತ ಅದು ಸ್ವಂತ, ಇದು ಬಾಡಿಗೆ ಮಗುನ ಹ್ಯಾಂಡಿಕ್ಯಾಪ್ ಅಲ್ಲ ಮ್ಯಾಮ್, ಸಾಕಾಗುತ್ತದನ. ಯಾಕೆ ಸಾಕಾಗಲ್ಲಪ್ಪ? ಅವರೇ ಹೇಳ್ತಾನೆ ಹಾಸ್ಟೆಲ್ ಬಿಡ್ತೀನಿ ಅಂತಂದು. ಇವಾಗ ನೀನ್ ಬಂದಾಗಿಂದ ಎಷ್ಟು ನಾಟಕ ಆಡ್ತಾ ಇದೀಯ. ನಿನ್ ಕೈ ನಿನ್ ಕಾಲು ಒಂದ್ ಕಡೆ ನಿಲ್ತಾ ಇದೀಯ ತೋಟಿಲಿ. ಹಾ, ಸಭ್ಯತೆನೇ ಇಲ್ಲ ನಿನಗೆ. ಫಸ್ಟ್ ಆಫ್ ಆಲ್ ಸಭ್ಯತೆ ಇಲ್ಲ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ಏನಕ್ಕೆ? ಬುದ್ಧಿ ಕಲೀಲಿ ಅಂತಲ್ವಾ ಮಾಡ್ತಾ ಇರೋದು. ನೀನ್ ಏನ್ ಮಾಡ್ತಾ ಇದೀಯಾ? ನಿನ್ ಕಾಮಕ್ ಚಟಕ್ಕೋಸ್ಕರ ತಾಲಿ ಅಲ್ಲೋ 5 ನಿಮಿಷ ಕಟ್ಬಿಟ್ಟು ಅಲ್ಲಿ ರೂಮಲ್ಲಿ ಅಲ್ಲೇ ಸೇರಿಸ್ಕೊಂಡಿದ್ದಂತೆ. ನಿನ್ ಕೆಲಸ ಮುಗಿದ್ಮೇಲೆ ಈಗ ಏನ್ ಹೇಳಿದಾಳೆ ಅಂತ ಕೇಳ್ತೀಯ ನೀನು? ಹಾ, ಅಕ್ಕ ತಂಗಿದೀರ್ ಇದಾರ ನಿನ್ಗೆ? ಇಲ್ಲ ಆಗ್ತೀರಾ ಮದ್ವೆ? ಯಾವಾಗ ಆಗ್ತೀರಿ ಮದ್ವೆ? ಸ್ವಲ್ಪ ದಿನ ಹೋಗ್ಲಿ ಮೇಡಮ್, ಆಗ್ತೀನಿ ಆಯ್ತಾ? ನನ್ ಮುಂದೆ ಆಗ್ರಿ ಮದ್ವೆ. ಇವಾಗ ಬೇಡ ಮೇಡಮ್, ಆಗ್ತೀನಿ ನಾನು ಆಯ್ತಾ? ಈಗ್ಲೇ ಇವನು ಅವಳ ಮೇಲೆ ಅಷ್ಟು ದೂರ್ ಕೊಟ್ಟ. ಕಾರ್ತಿಕ್ ಇದ್ದ, ಇನ್ನೊಬ್ಬ ಇದ್ದ ಅಂತ ಹೇಳವ್ ಇವನು. ನಾಳೆ ಅವಳಿಗೆ ಒಂದ್ ಮಗು ಉಡ್ಸ್ಬಿಟ್ಟು 108 ಜನ ಅವ್ರು ಇಟ್ಕೊಂಡು ವ್ಯಾಪಾರ ಮಾಡಲಿ ಅನ್ಬಿಟ್ಟೆ ಹೋಗೋದು ಇವನು. ಇಂಥ 90 ಭಾಗ ಜಾಸ್ತಿ ಆಗ್ಬಿಟ್ಟವ್ರೆ. ಮನೇನಲ್ಲಿ ಒಪ್ಪಿಸ್ತೀರಾ ನೀವು? ಒಪ್ಪಲ್ಲ ಅಂತ ಗೊತ್ತು, ಆದ್ರೆ ಬರುವಂತ ಮ್ಯಾಗ ಒಪ್ಪಿಸ್ಬಿಡ್ತೀನಿ. ಅವ್ರು ಒಪ್ಪಲಿಲ್ಲ ಅಂದ್ರು ನಾನು ಬಂದು ಮದುವೆ ಆಗಿದೆ. ಕೆಡಿಸ್ಬಿಟ್ಟು ಕುಲ್ಗೆಡಿಸ್ಬಿಟ್ಟು ಆ ಮುದ್ಕ ಒಬ್ಬ, ಇವನೊಬ್ಬ. ಅದು ಆಡಿಯೋ ವಿಡಿಯೋ ಬೇರೆ ಅಂತ ದರಿದ್ರಗಳ ಏನ್ರ ಸಿಗ್ತದ ನಿಮ್ಗೆ ಅದ್ರಲ್ಲಿ ಅನಿಷ್ಟ? ಏನ್ ಮಾಡ್ಬೇಕಮ್ಮ ಈಗ? ಅವ್ನು ಮದುವೆ ಮಾಡ್ಕೊಂಡು ನನ್ನ ಜೊತೆ ಕೊನೆ ಗಂಟ ಬಿಡಬಾರ್ದು ಮೇಡಮ್. ನನಗೆ ಮುಂಚೆನೆ ನೊಂದಿ ಬೆಂದಿದ್ದೀನಿ ಮೇಡಮ್ ನಾನು. ಮತ್ತೆ ಅವ್ನು ಆ ಥರ ಮೋಸ ಮಾಡ್ದ, ಹಿಂಗೆ ನೋಡ್ಕೋಬೇಕು ಮೇಡಮ್ ಅವನು. ಅಲ್ಲ, ನೀನು ದೃಢವಾದ ನಿರ್ಧಾರ ತೆಗೆದುಕೊಂಡಿದ್ಯಾ? ಮದುವೆ ಆಗ್ತೀಯಾ? ಫಸ್ಟ್ ನೀನು ಆತ್ಮಲೋಕನ ಮಾಡ್ಕೋ. ಏನಪ್ಪಾ ಹೇಳಿ ಸರ್. ಆಗ್ತೀಯ ತಾನೆ? ನಾನು ಆಗ್ತೀನಿ ಸರ್, ಆದ್ರೆ ಇವಾಗ ಬೇಡ ಸರ್, ಆಮೇಲೆ ಮಾಡ್ಕೊಂಡು ಅಂತ ಹೇಳ್ತಾ ಇದೀನಿ. ಇಲ್ಲ, ಆಮೇಲೆ ಇಲ್ಲ. ದೃಢವಾದ ನಿರ್ಧಾರ ಇಬ್ಬರು ಸರಿಯಾಗಿ ತೆಗೆದುಕೊಳ್ಳಿ. ಸ್ವಲ್ಪ ಹೊತ್ತು ಮಾತಾಡ್ಬೋದಾ ಪರ್ಸನಲ್ ಆಗಿ? ಒಂದ್ 5 ನಿಮಿಷ ಅವರಿಬ್ರು ಮಾತಾಡಿ. ನಮ್ಮ ಹಾರಾಟಕ್ಕೆ ಬಂಡಿಯ ಕೀಲೆ ಲೂಸ್ ಆಗಿ ಹೋಗೈತೆ. ನಾವು ಹೊಂಟಿರುವ ರಸ್ತೆಯ ಡಾಂಬರು ಪೇಸಾಗಿ ಹೋಗೈತೆ. ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ. ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ. ಏನ್ ಮಾತಾಡಿದ್ರಪ್ಪ? ಹೇಳಿ ಮೇಡಮ್, ಅವ್ರು ಅವ್ರ ಬಾಯಿಂದ ಕೇಳಿ ಮೇಡಮ್. ಅವ್ರ ಬಾಯಿಂದ ಕೇಳ್ಬೇಕಾ? ಆಮೇಲೆ ನಾನು ಮಾಡ್ಕೊಂತೀನಿ, ಮನೇಲಿ ಒಪ್ಸಿ ಅಂತ ಹೇಳಿದೀನಿ. ಇಲ್ಲ ಇವಾಗ ಮಾಡ್ಕೊಂತೀನಿ ಅಂತಾಳೆ. ನನಗೆ ಇವಾಗ ಮಾಡ್ಕೊಳ್ಳಲ್ಲ ಮೇಡಮ್. ಊರಿಗೆ ಹೋದ್ರೆ ಅಂತ ಅವ್ನು ಬರೋದು ಗ್ಯಾರಂಟಿ ಇಲ್ಲ ಮೇಡಮ್. ತಂದೆ ತಾನು ಒಪ್ಸಿ ಮಾಡ್ಕೊಂತೀನಿ ಅಂತಾನೆ, ಕರ್ಸಿ ಮಾಡ್ಕೊಂಡ್ರೆ ಅದಕ್ಕೂ ಆಗಲ್ಲ ಅಂತಾನೆ. ನಾನು ಇನ್ನು ಸ್ವಲ್ಪ ದಿನ ಆದ್ಮೇಲೆ ಮಾಡ್ಕೊಂತೀನಿ ಅಂತಾನೆ. ಅದು ಆಗೋ ಕೆಲಸ ಅಲ್ಲ ಮೇಡಮ್. ಇವಾಗಲೇ ಮಾಡ್ಕೋಬೇಕು. ಸರಿ ಮೇಡಮ್, ಮಾಡ್ಕೊಂತೀನಿ ಆಯ್ತು, ಓಕೆ. ನಾನು ಇಷ್ಟು ಹೇಳಿದಾಗ ಕೇಳಿಲ್ಲ, ನಂಬಿಕೆ ಇಲ್ಲ ಅವ್ರು ನನ್ನ ಮೇಲೆ. ಮಾಡ್ಕೊಂಡು ಸ್ವಲ್ಪ ಕಾಲ ಪಾಯ್ಸನ್ ತಗೊಂಡು ಕುಡಿತೀನಿ ಅಂತಾನೆ ಮೇಡಮ್. ಸರಿ, ತಾಳಿ ಕಟ್ಬಿಟ್ಟು ಹೋಗ್ಬಿಟ್ಟು. ಕೇಳಿ ಮೇಡಮ್, ನಂಬಿಕೆ ಇಟ್ಕೋ. ಅದೇ ಹೇಳ್ತಿರೋದು ನಾನು. ಮನೇಲೆಲ್ಲ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇಲ್ಲ, ಮಾಡ್ಕೊಂತೀನಿ. ಅವ್ರು ಒಪ್ಪಿಲ್ಲ ಅಂದ್ರು ನಾನೇ ಬಂದು ಮಾಡ್ಕೊಂತೀನಿ ಆಯ್ತಾ? ನಿಮ್ ಮನೆಯವ್ರ ನಂಬರ್ ಕೊಡ್ರಿ, ಮಾತಾಡೋಣ ಸ್ವಲ್ಪ. ಮೊಬೈಲ್ ಸ್ವಿಚ್ ಆಫ್ ನನ್ನ ಹತ್ರ ಮೊಬೈಲ್ ಇದೆ. ನಂಬರ್ ಸ್ವಿಚ್ ಆಫ್ ಆಗಿದೆ. ಅಪ್ಪ ಅಮ್ಮನ್ ನಂಬರ್ ಗೊತ್ತಿಲ್ವಪ್ಪ? ಚಾರ್ಜ್ ಮಾಡ್ಕೊ. ಅಲ್ಲಿ ಹಳ್ಳಿ ನೆಟ್ವರ್ಕ್ ಬರಲ್ಲ ಮೇಡಮ್. ಅಲ್ಲಿ ಹಳ್ಳಿಯಲ್ಲಿ ಮೇಡಮ್ ನೆಟ್ವರ್ಕ್ ಬರಲ್ಲ, ಸ್ವಿಚ್ ಆಫ್ ಎಲ್ಲ. ರಾಯಚೂರಿಗೆ ನೆಟ್ವರ್ಕ್ ಬರಲ್ವಾ? ಊರು. ಇವ್ನ್ಯಾರೋ ಕಳ್ಳ, ಇವ್ನ್ಯಾರೋ ಒಳ್ಳೆವನು, ಇಲ್ಯಾವ್ದೋ ಸಂಸಾರ ಅಲ್ಯಾವ್ದೋ ಕಳ್ಳಾಟ. ಒಪ್ಪಿದ್ರು ಮದ್ವೆ ಆಗ್ತೀನಿ ಅಂತ. ಆಯ್ತು ಅಂದ್ರೆ ಬಿಟ್ಟು ಮನೇಲಿ ಹೋಗ್ಸಿಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದು ನನಗೆ ಗೊತ್ತಿಲ್ಲಪ್ಪ. ಯಾಕೆಂದರೆ ನಾನು ಇಲ್ಲಿವರೆಗೂ 500,000 ಕೇಳ್ದಂಗೆಲ್ಲ ಕೊಟ್ಟಿದ್ದೀನಿ. ನಿನಗೆ ಎಷ್ಟು ಜೊತೆ ಬಟ್ಟೆಗಳು, ಎಷ್ಟು ಜೊತೆ ಬಳೆ ನೋಡಿ, ಈ ಥರದ್ದೆಲ್ಲ ಕೊಡ್ಸಿದ್ದೀನಿ ನಿನಗೆ. ಹೌದಾ? ಒಪ್ಕೋ. ಕೊಡ್ಸಿದ್ಯಾ? ನಂಗೆ ಕೊಡ್ಸಿಲ್ಲ ಅಂತ ಹೇಳಲ್ಲ. ಖಾಲಿ ಮಾಡ್ಬಿಟ್ಟೆ ನಾನು ಇವತ್ತು. ನನ್ನ ಭಿಕ್ಷೆಗಾರನ ಮಾಡಿಬಿಟ್ಟೆ ನೀನು, ಗೊತ್ತಾ? ಬೇರೆಯವ್ರ ಹತ್ರ 10 ರೂಪಾಯಿ ಕೇಳೋ ಸ್ಥಿತಿ ಮಾಡಿದೆ ನಾನು. 600 ಕೋಟಿ ಆಸ್ತಿಯನ್ನು ನಾನು ಇವತ್ತು ಭಿಕ್ಷೆ ಬಿಡಬೇಕು ಅವಾಗ ಬೇರೆಯವ್ರ ಹತ್ರ. ಮರ್ಯಾದೆ ಹೋಯ್ತಲ್ಲ ಇವತ್ತು.
ಆಯ್ತು 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 ಅಯ್ಯೋ ಅಯ್ಯೋ ಆಯ್ತಪ್ಪ ನಿನ್ ವಯಸ್ಸಿಗೆ ಅದೊಂದು ಮರ್ಯಾದೆ ಬೇಡವೇನಪ್ಪ? ಏನ್ರಿ ಮಾಡಿದಿರಿ? ಅಸಭ್ಯದಿಂದ ನಡ್ಕೊಂತಾರ? ಮಕ್ಕಳೆಲ್ಲ ಯಾಕೆ ನಿಮ್ಮನ್ನ ಬಿಟ್ಟು ದೂರ ಇದ್ದಾರೆ? ಇದೆಲ್ಲ ಬೇಕಿತ್ತ ನಿಮ್ಗೆ? ಅವಳ ಕಲ್ಯಾಣಕ್ಕೋಸ್ಕರ ಏನ್ ಬೇಕೋ ಅದನ್ನ ಮಾಡಿಲ್ಲ ನೀವು, ಕುಳ್ಕೆಡ್ಸೋ ಕೆಲಸ ಮಾಡ್ತೀರಾ. ಏನ್ರಿ ರಾಯರೇ ನೀವು? ಮಾಲಾಳ ಗಂಡ ಸತ್ತಿದಾನೋ ಬದುಕಿದಾನೋ ಅನ್ನೋದ್ರ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲ. ಜೊತೆಗೆ ಚರಣ್ ಕೂಡ ಮಾಲಾಳನ್ನ ಮದುವೆ ಆಗೋ ಬಗ್ಗೆ ಮನೆಯವರನ್ನ ಒಪ್ಪಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳೋದಕ್ಕೆ ಇನ್ನಷ್ಟು ಕಾಲಾವಕಾಶ ಕೇಳಿದ್ದಾನೆ. ಮಾಲಾಳಿಗೆ ಒಂದು ಒಳ್ಳೆಯ ಬದುಕು ಹಾಗೂ ಆಕೆಯ ಅಮಾಯಕ ಮಕ್ಕಳಿಗೆ ಆಸರೆ ಸಿಗಲಿ ಅನ್ನೋದೇ ಬದುಕು ಜಟಕಾ ಬಂಡಿಯ ಹಾರೈಕೆ. ಇದರೊಂದಿಗೆ ಇವತ್ತಿನ ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕಾ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್ ನ ಮುಗಿಸೋ ಸಮಯ ಬಂದಿದೆ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಬದುಕೊಂದು ಜಟಕಾ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.